सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। कावेरी लोकपावनी संगमक्षेत्रे सुस्थिते श्रीचक्रराजसहिते श्रीनिमिषाम्बा नमोस्तुते। श्रीनिमिषाम्बा नमोस्तुते। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। ॐ गुरुर्ब्रह्मा गुरुर्विष्णुः गुरुर्देवो महेश्वरः गुरुर्साक्षात् परब्रह्म तस्मै श्री निमिषाम्बदेवी गुरुभ्यो नमः। लोकः समस्तः सुखिनो भवन्तु, सर्वे जना सुखिनो भवन्तु, बहुजन हिताय बहुजन सुखाय। भक्त महाजन ज्ञान विद्या बुद्धि सहना शक्ति सिद्धिरस्तु प्राप्तिरस्तु दीर्घ आयुष्मान भव। साधना शक्ति सिद्धिरस्तु प्राप्तिरस्तु दीर्ಘ ಸುಮಂಗಲಿ ಭವ। ಜಯ ಮಾತಾ, ಒಳ್ಳೆಯದಾಗಲಿ। ಇಷ್ಟು ವಾರಗಳಿಂದನೂ ನೀವು ಸಾಧನೆ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸಾಧನೆ ಮಾಡಲಿಲ್ಲ ಅಂದರೂ ಸಾಧನೆ ಮಾಡಿರೋ ರೀತಿ ನಾವು ತಗೋಬೇಕು. ಯಾಕಂದರೆ ಕೆಲಸ ಕಾರ್ಯಕ್ರಮಗಳಲ್ಲಿ ನೀವು ಈಡಿರ್ಬೋದು, ಏನೇನೋ ಮಾಡಿರ್ಬೋದು, ಬಟ್ ಸ್ಟಿಲ್ ಒಂದಿಷ್ಟು ನಿಮ್ಮ ದೇವರು, ನಿಮ್ಮ ಇಷ್ಟ ದೇವರು ಅದೆಲ್ಲ ಆಗಾಗ ನಿಮಗೆ ನೆನಪು ಬಂದೇ ಬರುತ್ತೆ. ಯಾಕಂದರೆ ಆ ರೀತಿ ಸಾಧನೆ ಮಾಡಿರ್ತೀರ. ಈ ಸಾಧನೆ ಮಾಡ್ತಾ ಬಂದಾಗ ನಮಗೆ ನಮ್ಮ ಒಳಗಡೆ ಇರೋತಕ್ಕಂಥ ಒಂದು ಬಲ ಹೊರಗಡೆ ಬರ್ತಾ ಬರುತ್ತೆ. ಆ ಬಲ ಫಸ್ಟು ಬರೋದು ಹೇಗೆ ಅಂದರೆ ಸಹನಾ ಶಕ್ತಿ, ಸಹನೆ ಇರುತ್ತೆ. ಎರಡನೇದು ತಾಳ್ಮೆ ಬರುತ್ತೆ. ಮೂರನೇದು ಅದು ಯಾಕೆ ಈ ರೀತಿ ಆಯಿತು ನನಗೆ ಅನ್ನೋದು ಬರುತ್ತೆ. ಇಲ್ಲ ಅಂದರೆ ಇದು ಯಾಕೆ ನನಗೇ ಆಗಬೇಕು ಅನ್ನೋದು ಮೂರನೇದು ಬರುತ್ತೆ. ಇಲ್ಲ ಅಂದರೆ ಇದನ್ನು ನಾನು ನಾಲ್ಕನೇದು ಅಂದರೆ ಮೂರನೇದಲ್ಲಿ ನಾಲ್ಕನೇದು ಏನು ಅಂದರೆ ಇದನ್ನು ನಾನು ಹೇಗೆ ತಡ್ಕೊಳ್ಳೋದು. ಆರೋಗ್ಯ ಇರ್ಬೋದು, ಹಣಕಾಸು ತೊಂದರೆ ಇರ್ಬೋದು, ಅಥವಾ ಕೆಲಸಕ್ಕೆ ಹೋಗದೇ ಇರೋತಕ್ಕಂಥ ವಿಚಾರ ಇರ್ಬೋದು. ಇದೆಲ್ಲ ಏನು ಅಂದರೆ ಮನಸ್ಸಿನಲ್ಲಿ ಆಗೋ ರೀತಿ ಲಾಕೌಟ್. ನಾವು ಏನು ಇವತ್ತು ಪ್ರಪಂಚದಲ್ಲಿ ಈಗ ನಾವು ನೋಡ್ತಾ ಇದ್ದೀವೋ ಲಾಕೌಟು, ಅದು ನಿಮ್ಮ ಮನಸ್ಸು ಒಳಗಡೆ ಲಾಕೌಟ್ ಆಗಬಾರ್ದು. ಯಾಕೆಂದರೆ ದೇವರ ಕೃಪೆ ಯಾವತ್ತೂ ಲಾಕೌಟ್ ಆಗಲ್ಲ. ಅದು ಫಸ್ಟ್ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಮನಸ್ಸು ಯಾವಾಗಲೂ ಲಾಕೌಟ್ ಆಗಬಾರ್ದು. ಸಾಧನೆ ಮಾಡ್ತಾ ಬಂದಾಗ ಓಪನ್ ಆಗಿರುತ್ತೆ. ದೇರ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಆಫ್ ಎನರ್ಜಿ ಫ್ರಮ್ ಇನ್ಸೈಡ್ ಯು, ಆ್ಯಂಡ್ ದಟ್ ಇನ್ಸೈಡ್ ಯು ಕಮ್ಸ್ ಟು ದಿ ಔಟ್ಸೈಡ್, ಕಮ್ಸ್ ಟು ದ ಫೆರಿಫರಿ, ಆ್ಯಂಡ್ ಕಮ್ಸ್ ಆಲ್ಸೋ ಟು ಯುವರ್ ಫ್ಯಾಮಿಲಿ ಮೆಂಬರ್ಸ್, ಆ್ಯಂಡ್ ಆಲ್ಸೋ ಕಮ್ಸ್ ಟು ಯುವರ್ ನಿಯರ್ ಆ್ಯಂಡ್ ಡಿಯರ್ ಒನ್ಸ್. ಸಂಬಂಧಗಳಿಗೂ ಕೂಡ ಆ ಎನರ್ಜಿ ಹೋಗುತ್ತೆ. ಹೇಗೆ ಎನರ್ಜಿ ಹೋಗುತ್ತೆ ಅಂದಾಗ ನಿಮ್ಮ ನೆನಪು ಆಗಾಗ ಅವರ ಬುದ್ಧಿನಲ್ಲಿ, ಅವರ ಮೆದುಳಲ್ಲಿ ಮತ್ತು ಅವರ ಹೃದಯದಲ್ಲಿ ಆ ನೆನಪು ಬರ್ತಾ ಇರುತ್ತೆ. ಸಾಧನ ಅನ್ನೋಲ್ಲಿ ಅದೇನೆ. ದ ಹೈವೇ ಈಸ್ ಆಲ್ವೇಸ್ ಓಪನ್. ಮನಸ್ಸು ಲಾಕೌಟ್ ಆಗಲ್ಲ.
So you will not have a lockout in the mind. There is a lockout always. ಅದನ್ನು ನಾವು ಲಾಕೌಟ್ ಆಗಿ ಭಾವಿಸ್ಬಾರ್ದು. ಓಕೆ, ಟುಡೇ ಆಲ್ ಆಫ್ ಯು ಹ್ಯಾವ್ ಕಮ್ ಹಿಯರ್, ಇಟ್ಸ್ ಅ ವೆರಿ ಗುಡ್ ಥಿಂಗ್. ಯಾಕೆ ಅಂದರೆ ಈ ಲಾಕೌಟನ್ನು ಬಿಡುಗಡೆ ಮಾಡೋಕ್ಕೇ ಈ ಲಾಕೌಟ್ ನೀವು ಬಂದಿರೋದಿಲ್ಲ ಈಚೆ. ಎನರ್ಜಿ ವಿಲ್ ನಾಟ್. ಫಾರ್ ಎಕ್ಸಾಂಪಲ್, ನಿಮ್ಮ ಪ್ರಾಣ ಅದು ಲಾಕೌಟ್ ಆಗಲ್ಲ. ಯಾಕೆ ಲಾಕೌಟ್ ಆಗಲ್ಲ ಅಂದರೆ ನಿಮಗೆಲ್ಲ ದೇಹದ ತೊಂದರೆ ಶುರು ಆಗಿಬಿಡುತ್ತೆ. ಪ್ರಾಣ ಲಾಕೌಟ್ ಆಯ್ತಂದರೆ ಪ್ರಾಣ ಶುಡ್ ಬಿ ಫ್ರೀ ಫ್ಲೋಯಿಂಗ್. ಪ್ರಾಣ ಶುಡ್ ನಾಟ್ ಗೆಟ್ ಅ ಲಾಕೌಟ್ ಇನ್ಸೈಡ್ ಯು. ಪ್ರಾಣ ಲಾಕೌಟ್ ಆಯಿತು ಅಂದರೆ ಹೆಲ್ತ್ ಕೆಡಕ್ಕೆ ಶುರು ಆಗಿಬಿಡುತ್ತೆ. ದಟ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಸೊ ವೆನ್ ದೇರ್ ಈಸ್ ಅ ಲಾಕೌಟ್ ಇನ್ ಯುವರ್ ಪ್ರಾಣ, ದಟ್ ಮೀನ್ಸ್ ಯುವರ್ ಹೆಲ್ತ್ ಈಸ್ ಗೆಟಿಂಗ್ ಅಫೆಕ್ಟೆಡ್, ವಿಚ್ ಇಸ್ ನಾಟ್. ಓಕೆ, ಸಣ್ಣ ಪುಟ್ಟ ನೆಗಡಿ, ಕೆಮ್ಮು, ಆ ಥರ ಏನಾದ್ರು ತೊಂದರೆ ಇರ್ಬೋದು, ಅಥವಾ ತಲೆನೋವು ಇರ್ಬೋದು, ಸಮಥಿಂಗ್ ಲೈಕ್ ದ್ಯಾಟ್. ಬಟ್ ವಿಲ್ ನಾಟ್ ಬಿ ವೆರಿ ಸೀರಿಯಸ್ ಆರ್ ಲಿಟಲ್ ಸಿವಿಯರ್. ಆ ಥರ ಇರಲ್ಲ. ಎನರ್ಜಿ ಫ್ಲೋ, ಯು ಶುಡ್ ನಾಟ್ ಕಂಟ್ರೋಲ್ ದ ಎನರ್ಜಿ ಫ್ಲೋ. ಅದಕ್ಕೆ ಸಾಧನೆ. ಒಂದು ಮಂತ್ರ ಜಪ ಅಥವಾ ಒಂದು ಮಂತ್ರ ಸಾಧನೆ, 108 ಮಂತ್ರ ಜಪ, ಈ ರೀತಿ ಮಾಡ್ಕೊಂಡು ಬಂದಾಗ ಎನರ್ಜಿ ಫ್ಲೋ ಇರುತ್ತೆ. ಹೌ ಕಮ್ ದ ಎನರ್ಜಿ is so constant and so consistent? ಅದನ್ನು ನೋಡಬೇಕು. ಇಟ್ ಇಸ್ ಕಾನ್ಸ್ಟೆಂಟ್ ಆ್ಯಂಡ್ ಕನ್ಸಿಸ್ಟೆಂಟ್ ಬಿಕಾಸ್ ದರ್ ಇಸ್ ಅ ಫ್ರೀ ಫ್ಲೋ ಆಫ್ ಎನರ್ಜಿ. ಈ ಫ್ರೀ ಫ್ಲೋ ಆಫ್ ಎನರ್ಜಿ ಬಂದಾಗ ನಮಗೆ ಗುಡ್ ವಿಲ್ ಬರುತ್ತೆ. ಹಿದರ್ಟು ದಟ್ ಈಸ್ ಅನ್ ಅನ್ಟ್ಯಾಪ್ಡ್ ಸೋರ್ಸ್, ಅನ್ಟ್ಯಾಪ್ಡ್ ರಿಸೋರ್ಸಸ್. ಈ ಎನರ್ಜಿ ಬಂದಾಗ ಈ ಎನರ್ಜಿ ಜೊತೆಗೆ ಗುಡ್ ವಿಲ್ ಬರುತ್ತೆ. What is goodwill? Goodwill is nothing but free flow of all the Shaktis. Ichha, Gnana, Kriya Shakti. Ichha, Gnana, Kriya Shaktige ಬೇಸೇನೆ goodwill. ಈ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಆದಾಗ ದ ಫೋರ್ಸ್ ಆಫ್ ವಿಲ್, ದ ಫೋರ್ಸ್ ಆಫ್ ವಿಲ್, 2 ವಿಲ್ ಪವರ್. ನಂಬರ್ 3 ನಿಮಗೆ ಬೇಕಾಗಿರೋ ಆಕಾಂಕ್ಷೆಗಳು. ನಂಬರ್ 4 ನಿಮಗೆ ಬೇಕಾಗಿರೋ ಸಂಕಲ್ಪ. ನಂಬರ್ 5 ಈ ಸಂಕಲ್ಪ ಹಾಗೂ ಇಚ್ಛಾಶಕ್ತಿಯಿಂದ ದ ವಿಸ್ಡಮ್, ದ ಪವರ್ ಆಫ್ ವಿಸ್ಡಮ್, ಜ್ಞಾನಶಕ್ತಿ, ಹಾಗೂ ಅದನ್ನೆಲ್ಲ ಸರಿ ಮಾಡಿಸೋತಕ್ಕಂಥ ಕ್ರಿಯಾಶಕ್ತಿ, ದ ಎಬಿಲಿಟಿ ಟು ಆ್ಯಕ್ಟ್. ಇದೆಲ್ಲ ಬರುತ್ತೆ ನಿಮಗೆ. ಇದೆಲ್ಲ ಬರಬೇಕಾದ್ರೆ ನಮಗೆ the force of will should be there. If you are lacking in any of this, comprehension power, ಏಳನೇದು ಕಾಂಪ್ರಿಹೆನ್ಷನ್, ಗ್ರಹಿಸೋತಕ್ಕಂಥ ಶಕ್ತಿ. ಸೊ ದ ಕಾಂಪ್ರಿಹೆನ್ಷನ್ ಪವರ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ವೆನ್ ಆಲ್ ದೀಸ್ ಫೋರ್ಸಸ್ ರೆಡ್ಯೂಸ್ along with your breath, or it is induced by your breath, ಆಗ ಈ ಪವರ್ಸ್ ಎಲ್ಲ ಕಡಿಮೆ ಆಗುತ್ತೆ. ಆಗ ಏನಾಗುತ್ತೆ ಅಂದಾಗ ನಿಮಗೆ ಆ ಕ್ರಿಯೇಟಿವ್ ಎಲಿಮೆಂಟ್ ಕಡಿಮೆ ಆಗ್ತಾ ಬರುತ್ತೆ. ವಾಟ್ ಈಸ್ ಅ ಹ್ಯೂಮನ್ ಬೀಯಿಂಗ್ ಮೆಂಟ್? ವೈ ಹ್ಯಾಸ್ ಗಾಡ್ ಕ್ರಿಯೇಟೆಡ್ ದ ಹ್ಯೂಮನ್ ಬೀಯಿಂಗ್? ಗಾಡ್ ಹ್ಯಾಸ್ ಕ್ರಿಯೇಟೆಡ್ ದ ಹ್ಯೂಮನ್ ಬೀಯಿಂಗ್ ಈಸ್ ಬೇಸಿಕಲಿ ಟು ಕ್ರಿಯೇಟ್ ಆಲ್ ದೀಸ್ ಪವರ್ಸ್ ವಿತಿನ್ ಹಿಮ್. Because God cannot be visible, God cannot be comprehensible. God is not an indirect force. If you can understand your brain and your heart, and through your brain all these things get eliminated. ಪ್ರಕಾಶಮಯವಾಗಿ ಪ್ರಕಾಶ ಹೊಳಪು ಕೊಡುತ್ತೆ. ಇದು ಹೊಳಪೆಲ್ಲ ಕೊಡ್ತಾ ಬಂದಾಗಲೇ then we'll understand the power of intuition. ಇಲ್ಲಾಂದರೆ ಇಂಟ್ಯೂಷನ್ ನಮ್ಗೆ ಅರ್ಥನೇ ಆಗಲ್ಲ. We don't understand the power of intuition. We live like zombies. ಎಲ್ಲಾಗ್ತಿದೆ? You can't understand this power of at all. ಯಾಕೆಂದರೆ ಇಷ್ಟು 7 ಪವರು ನಾವು ನೋಟ್ ಡೌನ್ ಮಾಡ್ಕೋಬೇಕು. Then only become capable as a human being. ನಂಬಿಕೆ ಇದೆ, ಶ್ರದ್ಧೆ ಇದೆ. ಬಟ್ ಹೌ ಡು ವಿ ಕಾರಲೇಟ್? ಈ ಕಾರಲೇಷನ್ ಹೆಂಗೆ ಮಾಡ್ಕೊಳ್ಳೋದು? ಹೌ ಡು ವಿ ಕಾರಲೇಟ್ ಆಲ್ ದೀಸ್ ಪವರ್ಸ್? ದಿಸ್ ಈಸ್ ದ ಹೋಲ್ ಬ್ಯೂಟಿ ಆಫ್ ದ ಸಿಸ್ಟಮ್ ಇನ್ಸೈಡ್ ದ ಹ್ಯೂಮನ್ ಬಾಡಿ.
ಇಷ್ಟು ಹ್ಯೂಮನ್ ಬಾಡಿ ಒಳಗಡೆ ದೇವರು ಕೊಟ್ಟಿರೋ ವರಪ್ರಸಾದ. ಯು ಸೇ, ಓಹೋ, ನಾವು ಯು ಹ್ಯಾವ್ ಕಮ್ ಹಿಯರ್ ಟು ಲರ್ನ್ ಆಲ್ ದೀಸ್ ಕಾಂಪ್ರಿಹೆನ್ಸಿವ್ ಪವರ್ಸ್. ಈ ಪವರ್ಸ್ ಎಲ್ಲನೂ ನಾವು ಸೇರಿಸಿಕೊಂಡು ಇದನ್ನು ಒಂದು ಸಂಕಲ್ಪದ ಮೂಲಕ, ಬೈ ದ ಪವರ್ ಆಫ್ ವಿಲ್, ವಿ ಟ್ರಾನ್ಸ್ಫಾರ್ಮ್ ದಿಸ್ ಎನರ್ಜಿ ಇಂಟು ದ್ಯಾಟ್ ಸೇಮ್ ಎನರ್ಜಿ. ಹೇಗೆ ಅಂದರೆ, ನಾವು ಹೊರಗಡೆ ನಮ್ಮ ಮನೆಯಲ್ಲಿ ಇದನ್ನೆಲ್ಲ ಮಾಡ್ತಾರೆ, ಒಂದು ಅಡುಗೆ ಮಾಡ್ತಾರೆ. ಅಡುಗೆನ ಮಾಡಾದಮೇಲೆ ನಾವು ಅದಕ್ಕೊಂದು ತಟ್ಟೆನೋ ಏನಾದ್ರು ಒಂದು ಎಲೆನೋ ಇಟ್ಕೊಂಡು ಅದನ್ನೆಲ್ಲ ಕಲಸಿ ನಾವು ಊಟ ಮಾಡ್ತೀವಿ. ಇಫ್ ಇಟ್ ಇಸ್ ಅ ಲಿಕ್ವಿಡ್ ಫಾರ್ಮ್, ಆ ಲಿಕ್ವಿಡನ್ನು ನಾವು ಸ್ವೀಕರಿಸ್ತೀವಿ. ಎವ್ರಿಥಿಂಗ್ ಈಸ್ ಇನ್ ದ ಫಾರ್ಮ್ ಆಫ್ ಅ ಲಿಕ್ವಿಡ್ ಆರ್ ಇನ್ ದ ಫಾರ್ಮ್ ಆಫ್ ಸಮ್ ಸಾಲಿಡ್. ಇದು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಒಳಗಡೆ ಎನರ್ಜಿ ಬರುತ್ತೆ. ದೇಹಕ್ಕೆ ಎನರ್ಜಿ ಫುಡ್ಡು, ಆಹಾರನೇ ಫುಡ್ಡು. ಅದೇ ರೀತಿ ಬ್ರೈನ್ಗೆ ಎನರ್ಜಿ ಆಕ್ಸಿಜನ್ ಆ್ಯಂಡ್ ಬ್ಲಡ್. ಈ ಬ್ಲಡ್ಡಿಂದ ಈ ರೀತಿ ಕಾಂಪ್ರಿಹೆನ್ಸಿವ್ ಎನರ್ಜಿನ ನಮ್ಮ ಮೆದುಳಿಗೆ ಹೋಗುತ್ತೆ. ಈ ಮೆದುಳಿಗೆ ಹೋದಾಗ ವಿ ಅಂಡರ್ಸ್ಟ್ಯಾಂಡ್, ವಿ ಗೆಟ್ ದಟ್ ಕೈಂಡ್ ಆಫ್ ಅ ಸ್ಟ್ರೆಂತ್ ಇನ್ ದ ಬ್ರೈನ್, ಇಂಟೆಲೆಕ್ಚುಯಲ್ ಪವರ್. ಇಂಟೆಲೆಕ್ಚುಯಲ್ ಪವರ್ ನಮ್ಮೊಳಗಡೆ ಬ್ರೈನ್ಗೆ ಹೋಗುತ್ತೆ. ಬಿಕಾಸ್ ಬ್ರೈನ್ ಓನ್ಲಿ ಕಾನ್ಸ್ಟಿಟ್ಯೂಟ್ಸ್ ಆಕ್ಸಿಜನ್ ಆ್ಯಂಡ್ ಬ್ಲಡ್. ಈ ಆಕ್ಸಿಜನ್ನಿಂದ ಬ್ಲಡ್ ಮೂಲಕ ನಮ್ಮ ಬ್ರೈನ್ಗೆ ಹೋಗುತ್ತೆ. ಬ್ರೈನ್ ಡಸಂಟ್ ರಿಕ್ವೈರ್ ಫುಡ್ ಲೈಕ್ ವಾಟ್ ವಿ ಡೈಜೆಸ್ಟ್ ಇನ್ ದ ಸ್ಟಮಕ್. ಬ್ರೈನ್ಗೆ ಬೇಕಾಗಿರೋದು ದಟ್ ಮೆಂಟಲ್ ಎನರ್ಜಿ, ಕಾಂಪ್ರಿಹೆನ್ಸಿವ್ ಮೆಂಟಲ್ ಎನರ್ಜಿ. ಇದೆಲ್ಲ ಮಾಡಿದಾಗಲೇ ಬ್ರೈನ್ಗೆ ಬೇಕಾಗಿರೋ ಆಹಾರ, ಸತ್ವ, ರಜಸ್ ಹಾಗೂ ತಮಸ್, ಅದನ್ನೆಲ್ಲ ಕಾಂಬಿನೇಷನ್ ಇಟ್ಕೊಂಡು ಹೇಗೆ ನಾವು ಅಡುಗೆಗೆ ಒಗ್ಗರಣೆ ಅಂತ ಹಾಕ್ತೀವೋ, ಆ ಒಗ್ಗರಣೆ ರೀತಿ ನಮ್ಮ ಬ್ರೈನಿಗೆ ನಮ್ಮಲ್ಲಿರೋ ಎಲ್ಲ ಕಾಂಪ್ರಿಹೆನ್ಸಿವ್ ಪವರು, ನಾನು ಹೇಳಿದ ಈ 7 ಶಕ್ತಿಗಳು, ಆ ಶಕ್ತಿಗಳನ್ನು ಸೇರಿಸಿಕೊಂಡು ಅದರ ರಸವಾಗಿ ಬ್ರೈನಿಗೆ ತಗೊಂಡು ಹೋಗೋದು. ಇದರಲ್ಲಿ ಹೆಚ್ಚಾಗಿ ನಾವು ಓದೋತಕ್ಕಂಥ ನ್ಯೂಸ್ ಪೇಪರ್, ಬಳಕೆಗೆ ತಂದಿರೋತಕ್ಕಂಥ ಇನ್ನೊಂದು ಕೈಂಡ್ ಆಫ್ ಅ ನಾಲೆಡ್ಜ್ ಅಲ್ವಾ, ಹಾಗೂ ಒಡನಾಟದಿಂದ ಬರೋತಕ್ಕಂಥ ನಾಲೆಡ್ಜ್. ಆ ನಾಲೆಡ್ಜಿಂದ ಏನಾಗುತ್ತೆ, ನಮ್ಮ ಮೆದುಳಿಗೆ ಇದೆಲ್ಲ ಇನ್ಫಾರ್ಮೇಷನ್, ನಾವು ಪೇಪರಲ್ಲಿ ಓದೋದು, ಮ್ಯಾಗ್ಝೈನಲ್ಲಿ ಓದೋದು, ಹೀಗೆಲ್ಲ ನಾವು ಕೂತ್ಕೊಂಡು ಮಾತಾಡೋದು, ಆ ಮಾತಾಡಾದ್ಮೇಲೆ ಈ ಎನರ್ಜಿ ಎಲ್ಲ ನಮ್ಮ ಬ್ರೈನಲ್ಲಿ ಹೋಗಬೇಕು. ಆ ಬ್ರೈನಲ್ಲಿ ಹೋದ್ರೇ ನಮಗೆ ವಿ ಬಿಕಮ್ ಅಲೈವ್ ಆ್ಯಂಡ್ ಅಲರ್ಟ್ ಆ್ಯಂಡ್ ಆ್ಯಕ್ಟಿವ್. ಅಲರ್ಟ್, ಅಲೈವ್ ಆ್ಯಂಡ್ ಆ್ಯಕ್ಟಿವ್, 3 A's. ವಿ ಬಿಕಮ್ ಅಲರ್ಟ್, ವಿ ಬಿಕಮ್ ಆ್ಯಕ್ಟಿವ್, ಇನ್ನೊಂದೇನು ಅಲೈನ್. ಇದ್ರ ಜೊತೆಗೆ ಅಲೈನ್ಮೆಂಟು ಸೇರಿಸ್ಕೋಬೋದು. ಬ್ರೈನಿಗೆ ಬೇಕಾಗಿರೋದು ಅಲೈನ್ಮೆಂಟು. ಇದನ್ನೆಲ್ಲ ಅಲೈನ್ಮೆಂಟ್ ಮಾಡಿದಾಗ ಬ್ರೈನಿಗೆ ಬೇಕಾಗಿರೋ ರಸಸತ್ವ ಎಲ್ಲ ಹೋಗುತ್ತೆ. ಅದರಲ್ಲಿ ಏನಾಗುತ್ತೆ ಅಂದಾಗ ಒಂದು ಜಿ ಸೇರುತ್ತೆ, ಏನು ಗ್ರೇಸ್, ನಮಗೆ ಬೇಕಾಗಿರೋ ಕೃಪೆ. ಇನ್ನೊಂದು ಜಿ ಸೇರುತ್ತೆ, ಈ AAA+G. ಆ ಜಿ ಸೇರಿದಾಗ ಕೃಪೆ, ಆ ಕೃಪೆನಲ್ಲಿ ಮಾಡಿದಾಗ ಇನ್ನೊಂದು ಎಸ್ ಸೇರಿಕೊಳ್ಳುತ್ತೆ, ಸಾಧನೆ. ಇದೆಲ್ಲ ಅಲೈನ್ ಆಗಬೇಕಾದ್ರೆ ಬ್ರೈನಿಗೆ ಸಾಧನೆ ಮಾಡ್ತಾ ಬಂದಾಗ ನಾವು ಆಗಾಗ ಒಂದು ಗುರು ಸೇವಾ, ಆಗಾಗ ಮಾಡ್ತಾ ಇರೋತಕ್ಕಂಥ ಗುರು ನಾಲೆಡ್ಜ್, ಗುರುವಿಂದ ಬಂದಿರೋತಕ್ಕಂಥ ನಮಗೆ ವಿದ್ಯಾ, ಬುದ್ಧಿ, ನಮ್ಮ ಪರಿಸರಕ್ಕೆ ಅಲ್ಲಿರೋತಕ್ಕಂಥ ಮಾಲಿನ್ಯ ಇಲ್ಲದೆ ಇರೋತಕ್ಕಂಥದ್ದು ಪರಿಸರ ಮಾತ್ರ ಅಲ್ಲ, ನಮ್ಮ ಮೆದುಳಿಗೆ ಮಾಲಿನ್ಯ ಹೋಗಬಾರದು. ವಿ ಶುಡ್ ನಾಟ್ ಬಿ tainted with all kinds of unnecessary thoughts. We should not have unnecessary thoughts. ಸಾಧನೆ ಮಾಡ್ತಾ ಬಂದಾಗ ಏನಾಗುತ್ತೆ ಅಂದರೆ, ವಿ ಟ್ರಿಮ್, ಚಿನ್ನನ ಪಾಲಿಷ್ ಮಾಡ್ದಂಗೆ ಆಗುತ್ತೆ. ನಮ್ಮ ಹೃದಯ, ವಿ ಹ್ಯಾವ್ ದಟ್ ಚಿನ್ನಕ್ಕಿಂತ ಹೆಚ್ಚಾಗಿ ಜ್ಞಾನ ಇರುತ್ತೆ. ಆ ಜ್ಞಾನನ ಉಜ್ಜಿ ನಾವು ತರಬೇಕು ಈಚೆ. ಆ ಜ್ಞಾನ ಈಚೆ ತಂದ್ರೇ ವಿ ಬಿಕಮ್ ನಾಟ್ ಓನ್ಲಿ ಸೆನ್ಸಿಟಿವ್, ವಿ ಬಿಕಮ್ ಕಂಪ್ಲೀಟ್ಲಿ ಅವೇರ್ ಆಫ್ ದ ಸೊಸೈಟಿ ಅರೌಂಡ್ ಅಸ್. ನಾವು ಸುತ್ತ ಇರೋತಕ್ಕಂಥ ಸೊಸೈಟಿ, ಪರಿಸರ
ಹಾಗೂ ನಮ್ಮ ಸಮಾಜ ಇದರಲ್ಲಿರೋ ಒಂದು ಜ್ಞಾನ ನಮಗೆ ಬರುತ್ತೆ. ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಹೊಳಪು ಬರುತ್ತೆ. ನಾವು ಇವತ್ತಿನ ದಿವಸ ನಾವು ಮಂಕಿರ್ತೀವಿ. ಯಾಕೆ ಮಂಕಿರ್ತೀವಿ ಅಂದರೆ ಇನ್ನೊಬ್ಬರು ಏನು ಮಾತಾಡ್ತಾ ಇದ್ದಾರೆ ಅಂತ ಅರ್ಥ ಆಗಲ್ಲ. ನಾವು ಏನು ಮಾತಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ನಮಗೆ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ ಅಂದಾಗ ಮಂಕಿರ್ತೀವಿ. ನಮ್ಮ ಭಾಷೆ ಅಂದರೆ ನಾವು ಹೇಳೋತಕ್ಕಂಥ ಶಬ್ದ ಅಥವಾ ವಾಕು ಏನೇ ಹೇಳಿದ್ರೂ ಕೂಡ ಅವರಿಗೆ ಅರ್ಥ ಆಗದೆ ಇರತಕ್ಕಂಥ ಇರುತ್ತೆ. ಅವ್ರು ಮಾತಾಡೋದು ನಮ್ಮ ಹತ್ರ ಅರ್ಥ ಆಗೋಸಕ್ಕಂಥ ವಿಚಾರ ಇರುತ್ತೆ. ಅದು ಯಾಕೆ ಅಂದರೆ ಹೊಳಪಿರಲ್ಲ. ವಿ ಆರ್ ನಾಟ್ ಅವೇರ್, ನಾವು ಅಲೈನ್ ಆಗಿರಲ್ಲ. ಸೊ ದಟ್ ಈಸ್ ದ ರೀಸನ್ ನಮಗೆ ಹೊಳಪಿಲ್ಲ. ನಾವು ಬುದ್ಧಿವಂತರೇ ಇದ್ದೀವಿ, ಬಟ್ ಅನ್ಫಾರ್ಚುನೇಟ್ಲಿ ಅಲೈನ್ಮೆಂಟ್ ಇಲ್ಲ. AAA+G ಅದಿಲ್ಲ, SG ಇಲ್ಲ, ಸಾಧನೆ ಇಲ್ಲ. ಅದಾದಮೇಲೆ ದೇವರ ಕೃಪೆ ಗ್ರೇಸ್ ಇಲ್ಲ. ಸೊ ಆದ್ದರಿಂದ AAA+A and G, AAAG AG ಅದಿಲ್ಲ. ಅದಿಲ್ಲದೆ ಇರೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಇರೋದು ಲೌಕಿಕ ಶಬ್ದಗಳು, ಲೌಕಿಕ ಅರ್ಥಗಳು. ಇದರಲ್ಲೂ ನಮಗೆ ಅಲೈನ್ಮೆಂಟ್ ಇಲ್ಲ. ಯಾವ ಟೈಮಲ್ಲೋ ಏನೋ ಹೇಳ್ತಾರೆ, ನಾವು ಅದನ್ನು ಕೇಳ್ಕೊತೀವಿ. ಯಾವ ಟೈಮಲ್ಲಿ ಅವ್ರು ಹೇಳಿದಾಗ ನಮಗೆ ಅದನ್ನು ಅರ್ಥನೂ ಮಾಡ್ಕೊಳ್ಳೋಲ್ಲ, ಗ್ರಹಿಸೋತಕ್ಕಂಥ ಶಬ್ದ ಇರಲ್ಲ. ಆದ್ದರಿಂದ ಏನಾಗುತ್ತೆ, ಸೊ ವಿ ಆರ್ ನಾಟ್ ಅಲೈನ್ಡ್ ವಿತ್ ದ ಫ್ಯಾಮಿಲಿ, ವಿ ಆರ್ ನಾಟ್ ಅಲೈನ್ಡ್ ವಿತ್ ಅವರ್ ಸಿಸ್ಟರ್ಸ್, ವಿ ಆರ್ ನಾಟ್ ಅಲೈನ್ಡ್ ವಿತ್ ಅವರ್ ಬ್ರದರ್ಸ್. ಏನಾಗುತ್ತೆ, ಅಲೈನ್ಮೆಂಟ್ ಇರಲ್ಲ. ಅಲೈನ್ಮೆಂಟ್ ಇಲ್ದಾಗ ನಾನೇ ಒಂಥರ ಇರ್ತೀನಿ, ನೀನೇ ಒಂಥರ ಇರ್ತೀಯ ಅನ್ನೋತಕ್ಕಂಥ ಒಂದು ನೋಟ ಅವ್ರಿಗೆ ಬರುತ್ತೆ, ಫ್ಯಾಮಿಲಿಗೆ ನೋಟ ಬರುತ್ತೆ. ಹೌ ಡು ವಿ ಡೂ ದ್ಯಾಟ್? ವಿ ಕೆನಾಟ್. ಅವಾಯ್ಡ್ ಮಾಡೋಕ್ಕಾಗಲ್ಲ. ಅದನ್ನು ನಾವು ನೋಡ್ಕೋಬೇಕು. ವಿ ಕೆನಾಟ್ ಅಲೈನ್. ಸೊ ವಿ ಬೆಟರ್ ಅಲೈನ್ ದಿಸ್. ಇದಕ್ಕೆ ಏನು ಹೇಳೋದು ಅಂದಾಗಲೇ ಈ ಗುರು ಸಾನ್ನಿಧ್ಯ, ದೇವಿ ಸಾನ್ನಿಧ್ಯ ಅಂತ ಮಾಡಿದಾಗ ಅಲ್ಲಿ ಯಾಕೆ ನಾವು ಅಸೆಂಬಲ್ ಆಗೋದು ಅಂದಾಗ ಇಲ್ಲಿ ನಿರಂತರ ಕೃಪೆ ಬರುತ್ತೆ. ಇಲ್ಲಿ ದೇವಿಯಿಂದ ಯಾವ ರೀತಿ ನಮಗೆ ಹೈಲೈಟ್ ಮಾಡಬೇಕು, ನಮ್ಮಲ್ಲಿ ಯಾವ ಕೊರತೆ ಇದೆ ಅದಕ್ಕೆ ಲೈಟ್ ಚೆಲ್ಲಬೇಕು. ನಮ್ಮಲ್ಲಿ ಯಾವುದು ತುಂಬ ಪ್ರಕಾಶವಾಗಿದೆ ಅದನ್ನು ಮಾತ್ರ ಇನ್ನೂ ಅದನ್ನು ಹೆಚ್ಚೆಚ್ಚಾಗಿ ಮಾಡಬೇಕು. ಅದಕ್ಕೆ ಮನನ ಅಂತ ನಾವು ಹೇಳ್ತೀವಿ. ಸೊ ಮನನ ಮಾಡಿದಾಗ ಏನಾಗುತ್ತೆ ಅಂದಾಗ ನಮ್ಮಲ್ಲಿ ಏನು ಕೊರತೆನೋ ಅದನ್ನು ಯಾವ ರೀತಿ ಹೈಲೈಟ್ ಮಾಡಬೇಕು ಅನ್ನೋದು ಮನನಲ್ಲಿ ಗೊತ್ತಾಗುತ್ತೆ. ಹಾಗೂ ಹೈಲೈಟ್ ಆಗಿರೋ ವಿಚಾರ ಇನ್ನೂ ಸ್ಪಷ್ಟವಾಗಿ ನಮ್ಮ ಬುದ್ಧಿ ಒಳಗಡೆ, ನಮ್ಮ ಪ್ರಾಣಶಕ್ತಿಯಿಂದ ಈ AAA+SG, ಈ AAA ಮತ್ತು SG ಅದನ್ನೆಲ್ಲ ಜೊತೆಗೆ ಅಲ್ಲಿ ಸಾಧನೆ ಮತ್ತು ಕೃಪೆ, ದೇವರ ಕೃಪೆ ಈ ರೀತಿ ಅಲೈನ್ ಆಗುತ್ತೆ. ಅಲೈನ್ ಆದಾಗ ಒಂದು ಸ್ವಲ್ಪ ಒಂದು ಡೋಸ್ ಆಫ್ ವೈಟಮಿನ್ ಇದ್ದಂಗೆ ನಮಗೆ ಹೋಗುತ್ತೆ ಒಳಗಡೆ. ಆ ಒಳಗಡೆ ಹೋದಾಗ ಮೆದುಳಿಗೆ ಇರೋತಕ್ಕಂಥ ಶಕ್ತಿ ಹಾಗೂ ನಮ್ಮ ಒಳಗಡೆ ಇರೋತಕ್ಕಂಥ ಶಕ್ತಿ, ನಮ್ಮೊಳಗಡೆ ಇರೋತಕ್ಕಂಥ ಅಮೂಲ್ಯವಾದಂಥ ಎಷ್ಟೋ ಅಂಶಗಳಿದೆ ವಿಚ್ ವಿ ಡೋಂಟ್ ನೋ, ವಿಚ್ ವಿ ರಿಯಲಿ ಡೋಂಟ್ ನೋ. ಅದು ವಾಟ್ ಈಸ್ ದಟ್ ಅಲೈನ್ಮೆಂಟ್? ವಿ ಡೋಂಟ್ ನೋ. ಹೌ ಟು ವಿ ಅಲೈನ್ ದಟ್? ಈ ಥರ. ಸೊ ವಿ ಹ್ಯಾವ್ ಟು ಅಲೈನ್ ಇಟ್ ದಿಸ್ ವೇ. ಸೊ ನ್ಯೂಸ್ ಪೇಪರಿಂದ ಓದ್ತೀವಿ, ಆ ಬುಕ್ಸಿಂದ ಓದ್ತಾ ಇರ್ತೀವಿ, ನಮ್ಮ ಒಡನಾಟ ವಿತ್ ಪೀಪಲ್ ಅರೌಂಡ್ ಅದರ ಜೊತೆಯಿಂದ ನಾವು ಕಲಿತೀವಿ. ಸೊ ಕಲಿತಾಗ ಏನಾಗುತ್ತೆ, ಏನೋ ಒಂದು ಅಮೂಲ್ಯವಾದಂಥ ಅಂಶ 1, 2, 3 ಇರುತ್ತೆ ನಮ್ಮಿಂದ. ನಾವು ಅದೇ ಥರ ಹಂಚ್ಕೋತೀವಿ. ಅದೇ ಥರ ಇನ್ನೊಬ್ಬರಿಂದ ನಾವು ಕಲ್ತ್ಕೋತೀವಿ. ಇನ್ನೊಬ್ಬರಿಂದ ಮಾಡಬಾರದೇ ಇದ್ದನ್ನು ಕಲ್ತ್ಕೋತೀವಿ. ಏನು ಮಾಡಬೇಕು ಅಗತ್ಯ ಅನ್ನೋದು ಕೂಡ ನಾವು ಕಲಿತೀವಿ. ಸೊ ವಿ ಹ್ಯಾವ್ ಟು ಅಲೈನ್ ಅವರ್ ಸೆಲ್ವ್ಸ್ ಟು ದ ಸೊಸೈಟಿ, ಟು ಅವರ್ ಫ್ಯಾಮಿಲಿ ಮೆಂಬರ್ಸ್. ಈ ಫ್ಯಾಮಿಲಿ ಮೆಂಬರ್ ಜೊತೆ ಅಲೈನ್ ಆಗೋದು ತುಂಬ ಮುಖ್ಯವಾದಂಥ ವಿಚಾರ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ. ಯಾಕೆಂದರೆ ಅವರ ಅಭಿಪ್ರಾಯ ಬೇರೆ ಥರ ಇರುತ್ತೆ, ನಿಮ್ಮ ಅಭಿಪ್ರಾಯ ಬೇರೆ ಥರ ಇರುತ್ತೆ. ಹೌ ಡು ಯು ಅಲೈನ್ ದ್ಯಾಟ್? ಅದು ತುಂಬ ಮುಖ್ಯವಾಗಿರತಕ್ಕಂಥ ವಿಚಾರ. ಅದನ್ನು ಮುಖ್ಯವಾಗಿ ನೋಡ್ಕೋಬೇಕು. ಅದನ್ನು ನೋಡ್ಕೊಂಡು ಬಂದ್ರೇ ದೆನ್ ವಿ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ದ ವೇ ವಿ ಶುಡ್ ಬಿಹೇವ್, ದಿಸ್ ಇಸ್ ದ ವೇ ವಿ ಶುಡ್ ಅಲೈನ್, ದಿಸ್ ಇಸ್ ದ ವೇ ವಿ ಶುಡ್ ಬಿಕಮ್ ಅವೇರ್. ನಾವು ಎಷ್ಟು ಜಾಗೃತಿಯಾಗಿರಬೇಕು, ಎಷ್ಟರಲ್ಲಿ ಎಚ್ಚರಿಕೆ ವಹಿಸಬೇಕು, ಯಾವ ರೀತಿ ನಾವು ಬಿಡಬೇಕು, ಯಾವ ರೀತಿ ನಾವು ಸ್ವೀಕರಿಸಬೇಕು, ಅದೆಲ್ಲ ನಮಗೆ ಬರುತ್ತೆ. ನಮ್ಮ ಮಕ್ಕಳಿರ್ಬೋದು, ನಮ್ಮ ಒಡನಾಟದಲ್ಲಿರೋತಕ್ಕಂಥ ನಮ್ಮ ರಿಲೇಟಿವ್ಸ್ ಇರ್ಬೋದು, ಇದೆಲ್ಲ ಬರುತ್ತೆ. ಬಂದಾಗ ಏನಾಗುತ್ತೆ, ಮನಸ್ಸು ವಿಕಾಸವಾಗಿ ನಮ್ಮ ಮನಸ್ಸು, ನಮ್ಮ ಬುದ್ಧಿ ಸಾಕಷ್ಟು ವಿಕಾಸನೆಯನ್ನು ಪಡೆಯುತ್ತೆ. ಅದು ಪಡೆದಾಗಲೇ ವಿ ಬಿಕಮ್ ಅವೇರ್.
ಯಾವುದರಲ್ಲೂ ತಪ್ಪಿರುತ್ತೆ, ಅದನ್ನು ಯಾವ ರೀತಿ ನಾವು ಮಾಡಿರ್ತೀವಿ, ಹೆಂಗೆ ಅದನ್ನು ಅವಾಯ್ಡ್ ಮಾಡೋದು. ಸೊ ಯಾವುದಾದ್ರು ಒಂದು ಸಲಹೆ ಕೊಡ್ತಾರೆ. ನಮ್ಮ ಅಹಂಕಾರ ಅಕ್ಸೆಪ್ಟ್ ಮಾಡ್ಕೊಳ್ಬೋದು, ಅಕ್ಸೆಪ್ಟ್ ಮಾಡ್ಕೊಳ್ಳದೇ ಇರ್ಬೋದು. ಬಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ದೀಸ್ ವಿಚ್ ಹ್ಯಾಸ್ ಟು ಬಿ ಇನ್ಕಾರ್ಪೊರೇಟೆಡ್. ಆ್ಯಂಡ್ ದೆರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ವಿ ಕೆನಾಟ್ ಅಕ್ಸೆಪ್ಟ್. ಅದು ಅಹಂಕಾರ ಇರ್ಬೋದು ನಮ್ಮದು. ಬಟ್ ಆದರೂ ನಾವು ಸ್ವಲ್ಪ ಸಹನೆ ತಾಳ್ಮೆಯಿಂದ ನಾವು ಅದನ್ನು ಫಾಲೋ ಮಾಡಬೇಕು. ಆ ಫಾಲೋ ಮಾಡಿದ್ರೆ ನಮಗೆ ಅದು ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಾಂದರೆ ಏನಾಗುತ್ತೆ ಅಂದರೆ ವಿ ಆರ್ ವೆರಿ ಕ್ರೂಡ್. ಎಸ್ಪೆಷಲಿ ಶಿಷ್ಯಂದರು ಆ ಒಂದು ಕಟುಕತನ, ಕ್ರೂಡ್ ಅಂದರೆ ಕಟುಕತನ ಮೈಂಡು ಮತ್ತು ಇದರಲ್ಲಿ ವಿ ಶುಡ್ ನಾಟ್ ಬಿ ಕ್ರೂಡ್. ತುಂಬ ಕೇರ್ಫುಲ್ಲಾಗಿರಬೇಕು. ಹಂಗಂತ ನಾವು ತೀರಾ ಮುಖಸ್ತುತಿ ಮಾಡೋದಲ್ಲ ವಿಚಾರ. ವಿ ಹ್ಯಾವ್ ಟು ಬಿ ಓಪನ್. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಓಪನ್. ವಿ ಹ್ಯಾವ್ ಟು ಬಿ ಓಪನ್. ಯಾಕಂದರೆ ಕಷ್ಟ ಸುಖಗಳನ್ನ ನಾವು ತಿಳ್ಕೋಬೇಕು. ಎಷ್ಟೋ ವಿಚಾರಗಳನ್ನ ನಾವು ತಿಳ್ಕೊಳ್ಳೋತಕ್ಕಂಥ ವಿಚಾರಗಳು ಬೇಕಾದಷ್ಟಿದೆ. ತಿಳ್ಕೊಳ್ಳೋದೇ ಇರೋಕ್ಕೆ ಯಾಕೆ ಅಂದರೆ ನಮ್ಮ ಅಹಂಕಾರ ಇರ್ಬೋದು, ಅಥವಾ ನಮಗೆ ಅಜ್ಞಾನ ಇರ್ಬೋದು, ಅಥವಾ ಆ ವಿಚಾರ ಇನ್ನೂ ಕೇಳಿರಲ್ಲ ನಮಗೆ, ನಮ್ಮ ಕಿವಿಗೆ ಇನ್ನೂ ಶ್ರವಣ ಆಗಿರಲ್ಲ. ಸೊ ಆದ್ದರಿಂದ ಅದು ನಾವು ಇನ್ನೂ ವಿ ಹ್ಯಾವ್ ಸ್ಟಿಲ್ ನಾಟ್ ಹರ್ಡ್ ಅಬೌಟ್ ಇಟ್. ಸೊ ಒಂದು ಭಾನುವಾರದಿಂದ ಇನ್ನೊಂದು ಭಾನುವಾರದವರೆಗೂ ನಮ್ಮಲ್ಲಿ ಏನು ಪರಿವರ್ತನೆ, ನಾನು ಅದನ್ನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಏನು ಪರಿವರ್ತನೆ ಇದೆ. ಒನ್ ಸಂಡೇ ಟು ಅನದರ್ ಸಂಡೇ, ವಾಟ್ ಈಸ್ ದ ಲೆಸನ್ಸ್ ಯು ಹ್ಯಾವ್ ಲರ್ನ್ಡ್ ಇನ್ ದಿಸ್ ವೀಕ್. ಹೆಂಗೆ ಒಂದು ಭವಿಷ್ಯವಾಣಿ ನಾವು ಏನಾದ್ರು ನಿಮಗೆ ಅಭ್ಯಾಸ ಇದ್ದರೆ, ಹೌ ಡು ಯು, ನಿಮ್ಮ ಫ್ಯೂಚರ್ ಹೇಗಿದೆ, ಯು ಹ್ಯಾವ್ ದ ಹ್ಯಾಬಿಟ್ ಆಫ್ ರೀಡಿಂಗ್, ಹೌ ವಿಲ್ ಯು ಕೋಪ್ ಅಪ್, ವಾಟ್ ದ ಸ್ಟಾರ್ಸ್ ಫೋರ್ಟೆಲ್ ಫಾರ್ ಯು, ಅದು ನೋಡ್ಕೋಬೇಕು. ಸೊ ಈ ಥರ ಇಲ್ಲೂ ಕೂಡ ನಮ್ಮಲ್ಲಿ ಮನಸ್ಸು ವಿಕಾಸನ ಆಗಬೇಕಾದ್ರೆ, ಬುದ್ಧಿ ವಿಕಾಸನೆ ಆಗಬೇಕಾದ್ರೆ, ಬುದ್ಧಿ ಅರಳಬೇಕಾದ್ರೆ ಸತ್ಸಂಗ ಯಾತಕ್ಕೆ ಅಂದಾಗ ಟು ಅಂಡರ್ಸ್ಟ್ಯಾಂಡ್ ಯಾವುದನ್ನು ಬಿಡಬೇಕು, ಯಾವುದನ್ನು ಸ್ವೀಕಾರ ಮಾಡಬೇಕು. ವಾಟ್ ವಿ ಹ್ಯಾವ್ ಟು ಅಕ್ಸೆಪ್ಟ್, ವಾಟ್ ವಿ ಹ್ಯಾವ್ ಟು ಲೀವ್, ಆ್ಯಂಡ್ ವಾಟ್ ವಿ ಹ್ಯಾವ್ ಟು ಕಲ್ಟಿವೇಟ್, ಆ್ಯಂಡ್ ವಾಟ್ ವಿ ಶುಡ್ ಗೋ ಆನ್ ನರ್ಚರಿಂಗ್. ಇಷ್ಟಿದೆ. ಇದು ತುಂಬ ಮುಖ್ಯವಾಗಿ ನಾವು ನೋಡೋತಕ್ಕಂಥ ವಿಚಾರ. ಇಫ್ ಯು ಕ್ಯಾನ್ ಓನ್ಲಿ ಸ್ವಲ್ಪ ಮೆಲ್ಲಕ್ಕೆ ಹಾಕ್ಕೊಂಡಾಗ ಬಂದಾಗ, ಓಕೆ ಈ ದಿನ ನಾನೇನು ಕಲಿತೀನಿ, ಇದು ಹೈಲೈಟ್ ಆಗ್ತಿದೆಯಾ ಈ ದಿನ, ಇದನ್ನು ನಾವು ಯಾವ ರೀತಿ ಬೆಳೆಸಬೇಕು, ಇದು ಯಾವ ರೀತಿ ತೆಗೆಸಬೇಕು, ಯಾವ ರೀತಿ ತ್ಯಜಿಸಬೇಕು, ಸ್ಯಾಕ್ರಿಫೈಸ್ ಮಾಡಬೇಕು, ಅದೆಲ್ಲ ನೋಡಿದಾಗ ಸ್ವಲ್ಪ ನಮ್ಮ ಮನಸ್ಸು ಒಳಗಡೆ ನಾವು ನೋಡೋತಕ್ಕಂಥ ವಿಚಾರ ಬರುತ್ತೆ. ನಮ್ಮ ಮನಸ್ಸು ಒಳಗಡೆ ಏನಿದೆ, ವಿ ಡೋಂಟ್ ನೋ. ಇನ್ನೊಬ್ಬರು ಆರ್ ದೇ ಟ್ರೈಯಿಂಗ್ ಟು ಕಂಟ್ರೋಲ್ ಮೈ ಮೈಂಡ್ ವಿತ್ ದೇರ್ ಥಾಟ್ಸ್. ಇದು ಬೇಕು. 20% somebody trying to control my thoughts, ಅದನ್ನು ನೋಡಬೇಕು. or does somebody is following my thoughts, ಅದನ್ನು ನೋಡಬೇಕು. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಪಾಯಿಂಟ್ಸ್. ಈಸ್ ಸಂಬಡಿ ಫಾಲೋಯಿಂಗ್ ಮೀ ಆರ್ ಆಮ್ ಐ ಫಾಲೋಯಿಂಗ್ ಸಂಬಡಿ, ಅದನ್ನು ನೋಡ್ಕೋಬೇಕು. ಆಗ ನೋಡಿದ್ರೇ ಮನಸ್ಸು ಪರಿವರ್ತನೆ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ದ ಥಿಂಗ್ ವಿಚ್ ಬ್ಲಾಕ್ಸ್ ಯು ಈಸ್ ಬೇಸಿಕಲಿ ಈಗೋ. ಸಾಧನೆ ಮಾಡಿದ್ರೂ ಕೂಡ ಬ್ಲಾಕ್ ಆಗುತ್ತೆ ಈಗೋ. ಸಾಮಾನ್ಯವಾಗಿ ಒಂದು ಸಿಂಪಲ್ ಎಕ್ಸಾಂಪಲ್ ಅಂದರೆ ಏನು ಹೇಳ್ತೀವಿ ಅಂದರೆ, ಮನುಷ್ಯನಿಗೆ ಏನು ಒಂದು ಭ್ರಮೆ ಇದೆ ಅಂದರೆ 90% ಆಫ್ ದ ಪೀಪಲ್ ಅವ್ರಿಗೇನು ಭ್ರಮೆ ಇದೆ ಅಂದರೆ, ಐ ಆಮ್ ನಾಟ್ ಗೋಯಿಂಗ್ ಟು ಬಿ ಎ ಡಯಾಬಿಟಿಕ್. ಅಲ್ಲಿವರೆಗೂ ತಿಂತಾನೆ. ಅದಾದಮೇಲೆ ಅವನು ತಿಂತಾನೆ ಇರ್ತಾನೆ. ಅವ್ನಿಗೆ ಯಾಕೆ ಆ ಥಾಟ್ ಬರುತ್ತೆ ಅಂದರೆ, ಬಿಕಾಸ್ ಐ ಆಮ್ ನಾಟ್ ಗೋಯಿಂಗ್ ಟು, ನನಗಾಗಲ್ಲ, ನನಗೆ ಡಯಾಬಿಟೀಸ್ ಬರೋಲ್ಲ ಅಂತ ಹೇಳಿ ಒಂದು ಸಿಂಪಲ್ ಥಾಟ್, ಹೀ ಈಸ್ ನಾಟ್ ಗೋಯಿಂಗ್ ಟು ಬಿ ಎ ಡಯಾಬಿಟಿಕ್, ಐ ಆಮ್ ನಾಟ್ ಗೋಯಿಂಗ್ ಟು ಬಿ ಎ ಡಯಾಬಿಟಿಕ್. ಅದು ಪಕ್ಕದ ಮನೆಯವ್ರಿಗೆ ಬರುತ್ತೆ.
ಅಥವಾ ಪಕ್ಕದವ್ರಿಗೆ ಬರುತ್ತೆ, ನನಗೆ ಮಾತ್ರ ಡಯಾಬಿಟೀಸ್ ಇಲ್ಲ. ದಿಸ್ ಇಸ್ ದ ಮೋಸ್ಟ್ ಕೈಂಡ್ ಆಫ್ ಅ ಥಿಂಕಿಂಗ್. ಎವ್ರಿ ಮ್ಯಾನ್ ಹ್ಯಾಸ್ ದಿಸ್. ಅದಾದಮೇಲೆ ಅವನು ಸೆನ್ಸ್ ಆಫ್ ಅವೇರ್ನೆಸ್ ಯಾವ ಥರ ಇರಬೇಕು ಅನ್ನೋದು ನೋಡಬೇಕು. ವಾಟ್ ಈಸ್ ಹಿಸ್ ಕೈಂಡ್ ಆಫ್ ಅನ್ ಅವೇರ್ನೆಸ್? ಇದು 90% ಆಫ್ ದ ಇಂಡಿಯನ್ಸ್ ವಿಲ್ ಡೆಫಿನೆಟ್ಲಿ ಬಿಕಮ್ ಡಯಾಬಿಟಿಕ್ ಆಫ್ಟರ್ 40 ಅನ್ನೋ ಒಂದು ವರ್ಲ್ಡ್ ಸ್ಟಡಿ ಇದೆ. ಬಿಕಾಸ್ ದೇ ಈಟ್ ರೈಸ್. ಒಬ್ಬೊಬ್ಬರು ಒಂದೊಂದು ರೀಸನ್ ಕೊಡ್ತಾರೆ ಅದಕ್ಕೆ. ಹೂ ಈಸ್ ಬಾದರ್ಡ್? ನೋಬಡಿ ಈಸ್ ಬಾದರ್ಡ್. ಈ ರೈಸು ತಿಂತಾ ಬಂದರೆ ದ ಮೇಜರ್ ಸ್ಟಡಿ ಈಸ್ ರೈಸ್ ಟೇಕ್ಸ್ ಅ ಲಾಂಗ್ ಟೈಮ್ ಟು ಡೈಜೆಸ್ಟ್. ಓಕೆ, ಸೊ ಈ ಥರ ಇರುತ್ತೆ. ಒಬ್ಬೊಬ್ರಿಗೂ ಒಂದೊಂದು ಮಿತ್. MYTH ಈ ಥರ ಮಿತ್ ಇರುತ್ತೆ. ಐ ಆಮ್ ನಾಟ್ ಗೋಯಿಂಗ್ ಟು ಬಿಕಮ್ ಅ ಡಯಾಬಿಟಿಕ್. ಆಫ್ಟರ್ 40 ಹಿ ಹ್ಯಾಸ್ ಟು ಬಿ ಕೇರ್ಫುಲ್ ಅಂತ ವರ್ಲ್ಡ್ ಸ್ಟಡಿ WHO ಅದೆಲ್ಲ ಹೇಳುತ್ತೆ, 1000 ಹೇಳುತ್ತೆ. ಡೋಂಟ್ ವರಿ. ಯಾಕೆ ವರಿ ಮಾಡಬೇಡಿ ಅಂತ ಹೇಳ್ತೀನಿ. ಆ್ಯಸ್ ಲಾಂಗ್ ಆ್ಯಸ್ ಯು ಎಕ್ಸಸೈಸ್, ಆ್ಯಸ್ ಲಾಂಗ್ ಆ್ಯಸ್ ಯು ಕೀಪ್ ಯುವರ್ ಶುಗರ್ ಇನ್ ಚೆಕ್, as long as you have one square meal, especially in the afternoon, and later on in the night don't have any meal ಅಂತ ಹೇಳಿ ಅದಕ್ಕೆ ನಾನಾ ರೀತಿ ಸಜೆಷನ್ಸ್ ಕೊಡ್ತಾರೆ. ಇತ್ತೋಳಿ ಹತ್ತೋಳಿ, ಸಿರಿಧಾನ್ಯನ ತೋಳಿ ಹತ್ತೋಳಿ ಇತ್ತೋಳಿ ಅಂತ 1000 ಜನ ಹೇಳ್ತಾರೆ. ಬಟ್ ಕ್ಯಾನ್ ಯು ಡೈಜೆಸ್ಟ್ ದ್ಯಾಟ್? ಅದು ನೋಡ್ಕೊಳ್ಳಿ. ಆ್ಯಸ್ ಲಾಂಗ್ ಆ್ಯಸ್ ಯು ಕಂಟ್ರೋಲ್, ಇಟ್ ಡಿಪೆಂಡ್ಸ್ ಆನ್ ಯುವರ್ ಸಿಸ್ಟಮ್ and how confident are you with your willpower. If you have tremendous amount of willpower, then you can. Okay, definitely you can. Willpower irಬೇಕು. And you should be doing with the power of will good things. Then your prana works wonderfully well. That is very important for you, how you are there. ಇದು ಇಟ್ಸ್ ನಾಟ್ ಅ ಮಾರಲ್ ಕ್ಲಾಸ್. ನಾನು ಮೊರಾಲಿಟಿ ಬಗ್ಗೆ ಎಲ್ಲ ನಾನು ಹೇಳ್ತಾ ಇಲ್ಲ, ಅಥವಾ ಪೊಲೀಸಿಂಗ್ ಬಗ್ಗೆ ಹೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಟೆಲಿಂಗ್ ಯು ಹ್ಯಾವ್ ಟು ಬಿ ಅವೇರ್. ಅಂಡ್ ಸಾಧನೆ ಮಾಡೋರು ಎಸ್ಪೆಷಲಿ ಯು ಹ್ಯಾವ್ ಟು ಬಿಕಮ್ ಅವೇರ್ ಆಫ್ ದೀಸ್ ಫೋರ್ಸಸ್. ಬಿಕಾಸ್ ಮೆದುಳಿಗೆ ಬೇಕಾಗಿರೋದು ಬ್ಲಡ್ ಆ್ಯಂಡ್ ಎನರ್ಜಿ. Energy through the blood, and especially for a sadhak, he should take care of the energy in the brain. ಎಲ್ಲರೂ ಇಷ್ಟಪಡ್ತೀರಾ, ಯು ವಾಂಟ್ ಟು ಬಿಕಮ್ ಎನ್ಲೈಟನ್ಡ್ ಅಂತ. ಡೈನಿಂಗ್ ಟೇಬಲಲ್ಲಿ ಕೂತಾಗ ವಾಟ್ ಈಸ್ ಎನ್ಲೈಟನ್ಮೆಂಟ್ ಅಂತ ಸ್ವಲ್ಪ ಯೋಚನೆ ಮಾಡಿ. ವಾಟ್ ಪ್ರಿವೆಂಟ್ಸ್ ಯು ಫ್ರಮ್ ಗೆಟಿಂಗ್ ಎನ್ಲೈಟನ್ಡ್? Predominantly food and energy. Food and energy which is meant oxygenated blood to the brain, and food and energy to the brain. What is the kind of a sattvic kind of a person are you? ಆಗ ನೆಕ್ಸ್ಟ್ ಬರುತ್ತೆ, ಎಷ್ಟು, ವಾಟ್ ಈಸ್ ದಿ ಅಮೌಂಟ್ ಆಫ್ ಕಂಪ್ಯಾಷನ್? ಹೌ ಮೆನಿ ಆರ್ ಯು ಹ್ಯಾವ್ ದಿಸ್ ಕಂಪ್ಯಾಷನ್? ಅದು ಲಾಸ್ಟ್ ವೀಕೆ ಡಿಸ್ಕಸ್ ಮಾಡಿದೆ. ಸೊ ಹೌ ಮೆನಿ ಆಫ್ ಯು ಹ್ಯಾವ್ ಗಾಟ್ ದಿಸ್ ಕೈಂಡ್ ಆಫ್ ಕಾಂಪ್ರಿಹೆನ್ಷನ್ ಪವರ್? ಅಲ್ಲ, ಕಂಪ್ರೆಷನ್. ಸೊ ವೆನ್ ದ ಕಂಪ್ರೆಷನ್ ಇಸ್ ಮೋರ್, ದ ಬ್ರೈನ್ ಕೆನಾಟ್ ಎಕ್ಸ್ಪ್ಯಾಂಡ್. ಸೊ ಬ್ರೈನ್ ವಿಲ್ ನಾಟ್ ಹ್ಯಾವ್ ಕಾಂಪ್ರಿಹೆನ್ಸಿವ್ ಪವರ್ ವಿಚ್ ಇಸ್ ರಿಕ್ವೈರ್ಡ್. ಈ ಕಾಂಪ್ರಿಹೆನ್ಸಿವ್ ಪವರ್ ಬ್ರೈನ್ಗೆ ಥ್ರೂ ಆಕ್ಸಿಜನೇಟೆಡ್ ಬ್ಲಡ್ ಆ್ಯಂಡ್ ಥ್ರೂ ಫುಡ್, ಆ್ಯಂಡ್ ದ್ಯಾಟ್ ಫುಡ್ ಶುಡ್ ಬಿ ಎನರ್ಜೆಟಿಕ್ ಅಲ್ವಾ? ಇದನ್ನು ನೋಡ್ಕೊಳ್ಳಿ. ಹೌ ಡು ಯು ಫೈಂಡ್ ಆಕ್ಸಿಜನೇಟೆಡ್ ಬ್ಲಡ್? ವಾಟ್ ಈಸ್ ಯುವರ್ hemoglobin level? What is your hemoglobin level? So
ಸೊ ಟೇಕ್ ಔಟ್ ದ ಪರ್ಸೆಂಟೇಜ್ ಆಫ್ ಹೆಮೋಗ್ಲೋಬಿನ್. ಲೇಡೀಸ್ಗೆ ಒಂದು ವ್ಯಾಲ್ಯೂ ಇದೆ, ಜೆಂಟ್ಸ್ಗೆ ಒಂದು ವ್ಯಾಲ್ಯೂ ಇದೆ. As a sadhak, first and the foremost thing is you have to take your hemoglobin level. ಒಂದು ತಿಂಗಳಿಗೆ ಒಂದು ಸಲ ಹೆಮೋಗ್ಲೋಬಿನ್ ಲೆವೆಲ್ನ ಚೆಕ್ ಮಾಡ್ಕೊಳ್ಳಿ. ಹೆಮೋಗ್ಲೋಬಿನ್ ಲೆವೆಲ್ ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಬ್ಲಡ್ ಆಕ್ಸಿಜನ್ ಚೆನ್ನಾಗಿರುತ್ತೆ. ಹೌ ಈಸ್ ಯುವರ್ ಬ್ಲಡ್ ಆಕ್ಸಿಜನ್ ಲೆವೆಲ್? ಯಾಕೆಂದರೆ ಬ್ಲಡ್ ಆಕ್ಸಿಜನ್ ಲೆವೆಲ್ ಎಲ್ಲಿ ನಮಗೆ ಮ್ಯಾಟ್ರ್ ಆಗುತ್ತೆ ಅಂದರೆ ಸಾಧಕಗೆ ಅವನಲ್ಲಿ ಇರೋತಕ್ಕಂಥ ಬ್ರೈನಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಯಾವ ಥರ ಹೋಗ್ತಾ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ದ ಯೋಗೀಸ್ ಟುಡೇ ಆ್ಯಂಡ್ ಎಸ್ಟರ್ಡೇ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ದ ಯೋಗೀಸ್ ಹೂ ಈಸ್ ಗೋಯಿಂಗ್ ಟು ಕಮ್ ಟುಮಾರೋ, ಅವರುಗಳು ಕೂಡ ಅವರ ಗುರುಗಳು ಹೇಳ್ಕೊಟ್ಟಿರ್ತಾರೆ ಆಕ್ಸಿಜನೇಟೆಡ್ ಬ್ಲಡ್ ಕರೆಕ್ಟಾಗಿರಲಿ ಅಂದರೆ ಸಾತ್ವಿಕ್ ಬ್ಲಡ್. And today I am insisting on that oxygenated blood levels, okay, saturation level, minimum 90, 91, 92 ಇರಬೇಕು saturation blood level. That means your blood is being pumped with that kind of saturation levels. 90 minimum, ಮ್ಯಾಕ್ಸಿಮಮ್ 99, 100, 102 ಇರ್ಬೋದು. ಬಟ್ ನಿಮ್ಮ ಹೇಮೋಗ್ಲೋಬಿನ್ ಕ್ಲಿಯರಾಗಿರಬೇಕು. ಸಾಧನೆ ಮಾಡೋರು, ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡೋರು, ಇದನ್ನೆಲ್ಲ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಯು ಆರ್ ಸ್ಯಾಚುರೇಷನ್ ಇಸ್ ವೆರಿ ಗುಡ್. ಬ್ಲಡ್ ಸ್ಯಾಚುರೇಷನ್ ಇರಬೇಕು. ಈ ಬ್ಲಡ್ ಸ್ಯಾಚುರೇಷನ್ ಕಡಿಮೆ ಆದಾಗ ನಿಮಗೆ ಬ್ರೈನ್ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಬ್ರೈನ್ ಯಾಕೆ ವರ್ಕ್ ಆಗ್ತಿಲ್ಲ ಅಂದರೆ ನೋ ಡೌಟ್ ಯು ಆರ್ ಗುಡ್, ಯು ಆರ್ ಸೇನ್, ಬಟ್ ಅರ್ಥ ಮಾಡ್ಕೊಳ್ಳತಕ್ಕಂಥ ಗ್ರಹಿಸೋ ಶಕ್ತಿ ಇಲ್ಲ. ಯು ಆರ್ ನಾಟ್ ಏಬಲ್ ಟು ಕಾಂಪ್ರಿಹೆಂಡ್ ದ ಮೆಸೇಜಸ್ ಗಿವನ್ ಟು ಯು. ನಿಮಗೆ ಅದು ಗ್ರಹಿಸೋ ಶಕ್ತಿ ಇರಲ್ಲ. ಬಿಕಾಸ್ ಯು ಆರ್ ಟಾರ್ಚರ್ಡ್ ಬೈ ಯುವರ್ ಫ್ಯಾಮಿಲಿ. ಇದೆಲ್ಲ ಫ್ಯಾಮಿಲಿ ದೊಡ್ಡ ಟಾರ್ಚರ್ ಅನ್ಸುತ್ತೆ ನಿಮಗೆ. ಬೈ ಬಿಕಾಸ್ ಬ್ಲಡ್ ಸ್ಯಾಚುರೇಷನ್ ಲೆವೆಲ್ ಇಲ್ಲ. ಬ್ಲಡ್ ಸ್ಯಾಚುರೇಷನ್ ಲೆವೆಲ್ ತೀರಾ ಕಡಿಮೆ ಇರುತ್ತೆ. ದಟ್ ಮೀನ್ಸ್ ಯು ಫೀಲ್ ಸೋ ಮಚ್ ಆಫ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಅದಕ್ಕೆ ಏನಾಗುತ್ತೆ ಅಂದರೆ ತಲೆಯಲ್ಲಿ ಬೇಕಾದಷ್ಟು ಮೈಗ್ರೇನು ಅವು ಇವು ಎಲ್ಲ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. Saturation level in your brain should be fantastic. ಅದು ವೆರಿ ಇಂಪಾರ್ಟೆಂಟ್. ಸೊ ಇನ್ ದಿಸ್ ಕೈಂಡ್ ಆಫ್ ದಿಸ್ ಥಿಂಗ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಬರಬಾರ್ದು. ಸಾಧಕರಿಗೆ ಈ ರೀತಿ ಸ್ಟ್ರೈನು ಸ್ಟ್ರೆಸ್ ಬರಬಾರ್ದು. ಇದೆಲ್ಲ ಸಿಂಪ್ಟಮ್ಯಾಟಿಕ್ ಬರಬಾರ್ದು. ಸಾಧನೆ ಮಾಡಬೇಕಾದ್ರೆ ತಲೆನೋವು ಬರೋದು, ತಲೆನೋವು ಬರೋಕ್ಕೆ ಶುರುವಾಗೋದು, ಇದೆಲ್ಲ ಸಿಂಪ್ಟಮ್ಯಾಟಿಕ್. ಯಾಕೆಂದರೆ ಹಿಮೋಗ್ಲೋಬಿನಲ್ಲಿ ಬೇಕಾಗಿರೋತಕ್ಕಂಥ ಸೊಪ್ಪು, ನವಧಾನ್ಯಗಳು, ತರಕಾರಿ, ಸ್ವಲ್ಪ ತರಕಾರಿ ಲೆವೆಲ್ಸ್ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಂಡ್ರೆ ನಿಮಗೆ ತುಷ್ಟಿ ಪುಷ್ಟಿ ಬರುತ್ತೆ. ವೆರಿ ಇಂಪಾರ್ಟೆಂಟ್ ತುಷ್ಟಿ ಪುಷ್ಟಿ. ಬ್ರೈನಿಗೆ ಬೇಕಾಗಿರೋದು ತುಷ್ಟಿ ಪುಷ್ಟಿ. ಸ್ವಲ್ಪ ತರಕಾರಿ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಓಕೆ, ಅದು ತೊಗೊಂಡ್ರೆ ಸ್ವಲ್ಪ ತುಷ್ಟಿ ಪುಷ್ಟಿ ಬರುತ್ತೆ. ಯಾಕಂದರೆ ಮಳೆಗಾಲನೂ ಶುರುವಾಗಿರೋದ್ರಿಂದ ಈಗ ಜಾಸ್ತಿ ತೊಗೊಂಡ್ರೆ ದಿಸ್ ಇಸ್ ದ ಟೈಮ್ ವೇರ್ ಯು ಕ್ಯಾನ್ ಡಿಪೆಂಡ್ ಆನ್ ಯುವರ್ ಹಿಮೋಗ್ಲೋಬಿನ್. ಸೊ ಮೆಂಟಲ್ ರೆಸಿಸ್ಟೆನ್ಸ್ಗಿಂತ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಆಗಲ್ಲ. ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಇದ್ದರೆ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಆಗಲ್ಲ, ಅನ್ನೆಸೆಸರಿ ವರೀಸ್ ಆಗಲ್ಲ. ಓಕೆ, ಆ್ಯಂಡ್ ಆ್ಯಸ್ ಯು ನೋ, ಸಾಧನೆ ನೀವು ಮಾಡ್ತಾ ಇರೋದ್ರಿಂದ ಆ ಸಾಧನೆ ಮಾಡ್ತಾ ಬಂದಾಗ ಜೊತೆಗೆ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಹೋಗುತ್ತೆ. ಆ ಥರ ಒಂದು ಪಾಯಿಂಟನ್ನು ಇಟ್ಕೊಂಡು, ಒಂದು ಮಂತ್ರನ ಇಟ್ಕೊಂಡು ಅದನ್ನು ಮಾಡಿ. ನಾನು ಹೋದ ವಾರ ಹೇಳ್ಕೊಟ್ಟೆ, ಅದು ಹೋದ ವಾರಕ್ಕಿಂತ ಹೆಚ್ಚಾಗಿ ಅದು ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಛೆ ಅದನ್ನು ಹೇಳ್ಕೊಳ್ಳಿ. ಏನು ಮಂತ್ರ ನಿಮಗೆ ಅನಿಸುತ್ತೋ, ನಿಮಗೆ ಪ್ರಾಣದ ಜೊತೆಗೆ ಅದು ಮಿಕ್ಸ್ ಆಗುತ್ತೆ, ಅದನ್ನು ನೀವು ಮಾಡ್ಕೊಳ್ಳಿ.
ಈ ವಾರದಲ್ಲಿ ಒನ್ಸ್ ಯು ಗೆಟ್ ಯುವರ್ ಹಿಮೋಗ್ಲೋಬಿನ್ ಚೆಕ್ಡ್ ಅಪ್, ಆದ್ದರಿಂದ ನೀವು ಸತತವಾಗಿ ಅಲ್ಲ ಹಳೆ ಮಂತ್ರನೇ ಅದನ್ನು ಒಂದು ಸತತವಾಗಿ ಒಂದು 21 days ಆರ್ 48 days ಅದನ್ನು ಮಾಡಿ. ಓಂ ಕ್ಲೀಂ ಮಹಾಕಾಳಿಯೈ ನಮಃ. ಓಂ ಕ್ಲೀಂ ಮಹಾಕಾಳಿಯೈ ನಮಃ. ಓಂ ಕ್ಲೀಂ ಮಹಾಕಾಳಿಯೈ ಅಷ್ಟೇ ನಮಃ ಸಾಕು. ಒಂದು ಮಾಲೆ ಇಲ್ಲ 2 ಮಾಲೆ ಇಲ್ಲ 3 ಮಾಲೆ. ಇದರಲ್ಲಿ ಏನಾಗುತ್ತೆ ಅಂದರೆ ಈ ಕ್ಲೀಮಲ್ಲಿ ದ ಫೆಂಟಾಸ್ಟಿಕ್ ಥಿಂಗ್ ಅಬೌಟ್ ಕ್ಲೀಮ್ ಇಸ್ ಇದು ಮಹಾಕಾಳಿ ಮಂತ್ರ. ಈ ಓಂ ಕ್ಲೀಮ್ ಹೇಳ್ಕೊಂಡಾಗ ಏನಾಗುತ್ತೆ ಅಂದಾಗ ಆಕ್ಸಿಜನೇಟೆಡ್ ಬ್ಲಡ್ ಹೋಗುತ್ತೆ. ನಾವು ವಾಟ್ ಹ್ಯಾಪನ್ಸ್ ಇಸ್, ಆ್ಯಸ್ ಯು ನೋ, 2 things ಕೆನಾಟ್ ಆಕ್ಯುಪೈ ದ ಸೇಮ್ ಪ್ಲೇಸ್ ಎಟ್ ದ ಸೇಮ್ ಟೈಮ್. ಅದು ಸೈಂಟಿಫಿಕ್. ಸೊ ನಿಮ್ಮ ಬ್ರೈನ್ ಒಳಗಡೆ ಬೇಡದೇ ಇರೋತಕ್ಕಂಥ ಗಬಡ ಇರುತ್ತೆ. ಅದು ಮೋಹ ವ್ಯಾಮೋಹ ಫಸ್ಟು ಶುರು ಆಗುತ್ತೆ. ಅದಾದಮೇಲೆ ತೀರಾ ವಿಪರೀತ ಅಟ್ಯಾಚ್ಮೆಂಟ್ ಇರುತ್ತೆ. ಮೋಹ ವ್ಯಾಮೋಹನ ಅಟ್ಯಾಚ್ಮೆಂಟೇ. ದೆರ್ ವಿಲ್ ಬಿ ಲಾಟ್ ಆಫ್ attachment which you think is necessary, which I think is not necessary. So how do we differentiate? ಅದನ್ನು ಹೇಗೆ ನಾವು ಅದನ್ನು ಬೇಡಪಡಿಸೋದು? ಸೊ ಓಂ ಕ್ಲೀಂ ಮಹಾಕಾಳಿಯೈ ನಮಃ ಇದು ಮಾಡಿದಾಗ ಬ್ರೈನ್ ಬೇಡದಿರೋ ಅಂಶ ಎಲ್ಲ ಖಾಲಿ ಆಗ್ತಾ ಬರುತ್ತೆ, ಇದು ತುಂಬ್ತಾ ಹೋಗುತ್ತೆ. ಈ ಕ್ಲೀನ್ ಮಾಡಿದಾಗ ಏನಾಗುತ್ತೆ, ಈ ತುಂಬ್ತಾ ಹೋದಾಗ ಬೇಡದೇ ಇರೋದು ಏನು ಅಂದಾಗ ನಮ್ಮ ಅಹಂಕಾರ ಖಾಲಿ ಆಗುತ್ತೆ. ಸೊ ನಿಮಗೆ ಎಲ್ಲಿವರೆಗೂ ಕಂಫರ್ಟಬಲ್ ಅನಿಸುತ್ತೋ 1 ಮಾಲೆ ಇಂಟು 1 ಅಂದರೆ 1 ಇಂಟು 2 ಮಾಲೆ. ಸೊ ಒಂದೊಂದು ಸಲ 1 ಮಾಲೆ ಮಾಡೋಕ್ಕಾಗುತ್ತೆ, ಒಂದೊಂದು ಸಲ 2 ಮಾಲೆ ಮಾಡೋಕ್ಕಾಗುತ್ತೆ. ಈಗ ನೆಕ್ಸ್ಟ್ ನಿಮಗೆ ಕ್ವಶನ್ ಏನು ಬರುತ್ತೆ ಅಂದಾಗ ನಾವು ಸಾಧನೆ ಮಾಡ್ಬೇಕಾದ್ರೆ ಮಿಕ್ಕಿದ ಮಂತ್ರ ಏನು ಮಾಡೋದು? ಈ ಓಂ ಕ್ಲೀಂ ಮಹಾಕಾಳಿಯೈ ನಮಃ ಇದೆಯಲ್ಲ, ಇದೇನು ಮಾಡುತ್ತೆ, ಸಾಧನೆ ಶಕ್ತಿಯೆಲ್ಲ ಇನ್ನೂ ರೀಇನ್ಫೋರ್ಸ್ ಆಗುತ್ತೆ. ನಿಮ್ಮ ಬ್ರೈನ್ ಕ್ಲಿಯರ್ ಆಗುತ್ತೆ. ಬ್ರೈನ್ ಕ್ಲಿಯರ್ ಆದಾಗ ಬೇಕಾಗಿರೋ ಆಕ್ಸಿಜನ್ ಎಲ್ಲ ಈಗ ಒಂದು ಸ್ವಲ್ಪ ಒಂಥರ ಸಣ್ಣ ಸಂಕಲ್ಪ ಮಾಡ್ಕೊಳ್ಳಿ. ಈ ಮಂತ್ರ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ಗೆ ಹೋಗುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಎಷ್ಟು ಬೇಕೋ ಬ್ರೈನೇ ಡಿಸೈಡ್ ಮಾಡುತ್ತೆ. ಆ ಥರ ಮನಸ್ಸು ಸಂಕಲ್ಪ ಮಾಡ್ಕೊಳ್ಳಿ. ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ ಎಷ್ಟು ಬೇಕೋ ಅಷ್ಟು ಹೋಗುತ್ತೆ. ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿ ಸುಮಾರು 9 ಲಕ್ಷ ಅನ್ಟ್ಯಾಪ್ಡ್ ಬ್ರೈನ್ ಸೆಲ್ಸ್ ಇದೆ. ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿ 9 ಲಕ್ಷ ಕೋಟಿ ಆ್ಯಕ್ಚುಲಿ. ಆ ಲಕ್ಷ ಕೋಟಿ ಸೆಲ್ಸ್ ಎಲ್ಲ ಎನರ್ಜಿ ಎಲ್ಲ ಈ ಓಂ ಕ್ಲೀಮ್ ಏನು ಮಾಡುತ್ತೆ, ಆ ಖಾಲಿ ಆಗಿರೋ ಜಾಗ ಎಲ್ಲ ಮಾಡಿ ಮಾಡಿ ಮಾಡ್ತಾ ಹೋಗುತ್ತೆ ಬ್ರೈನ್ನ. ಆ ಬ್ರೈನ್ ಮಾಡ್ತಾ ಹೋದಾಗ ನಿಮಗೆ ಒಂದು ಫುಲ್ ಹುಮ್ಮಸ್ಸು ಇರೋ ಎನರ್ಜಿ ಬರುತ್ತೆ. ಎಷ್ಟೋ ಜನಕ್ಕೆ ಎನ್ಲೈಟನ್ಮೆಂಟು ಆಗಿಬಿಡುತ್ತೆ. ತೀರಾ ಆತ್ಮವಿಶ್ವಾಸ ಇಟ್ಕೊಂಡು ನಂಬಿಕೆಯಿಂದ ಮಾಡಿ. ಮಿನಿಮಮ್ 21 days, ಮ್ಯಾಕ್ಸಿಮಮ್ 45 days ಆರ್ 48 days ಒಂದು ಮಂಡಲ ಅದನ್ನು ಮಾಡ್ತಾ ಹೋಗಿ. ಮಿಕ್ಕಿದ ಮಂತ್ರ ಏನು ಮಾಡೋದು? ಅಲೈನ್ ಆಗೋಕ್ಕೆ ನಿಮ್ಮದು ಮಾಮೂಲಿ ನಿಮ್ಮ ಇಷ್ಟ ದೇವರಿರ್ಬೋದು ಅಥವಾ ನಿಮ್ಮ ಕುಲದೇವರಿರ್ಬೋದು, ಏನು ಬೇಕಾದ್ರೂ ಮಾಡಿ. ಅದು ಇದನ್ನು ಮಾಡೋಕ್ಕೆ ಮುಂಚೆ ಅದನ್ನೊಂದು ಸಲ ಮಾಡಿಕೊಂಡು ದೇವರಿಗೆ ಸಮರ್ಪಣೆ ಮಾಡಿಬಿಡಿ ಮಿಕ್ಕಿದ್ದೆ ನಿಮ್ಮ ಮಂತ್ರಗಳನ್ನೆಲ್ಲ. ನೀವು ಇದುವರೆಗೂ ಏನು ಸಾಧನೆ ಮಾಡ್ತಾಯಿದ್ರೋ ಅದನ್ನೆಲ್ಲ ಸಮರ್ಪಣೆ ಮಾಡಿ. ಅದೇನು ಎಲ್ಲೂ ಹೋಗಲ್ಲ, ನಿಮ್ಮ ಬಿಟ್ಟು ಎಲ್ಲೂ ಹೋಗಲ್ಲ. ನಿಮಗೊಂದು ಫೀಲಿಂಗ್ ಇರುತ್ತೆ ಅಷ್ಟೇ, ಅಯ್ಯಯ್ಯೋ ನಾನು ಯಾಕೋ ನನ್ನ ಸಾಧನೆ ಎಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಡೋಂಟ್ ವರಿ, ನಾನು ಹೇಳಾದ್ಮೇಲೆ ಅದು ಚೆನ್ನಾಗಿ ಬಲ. ಯಾಕೆ ಅಂದರೆ ನಿಮಗೆ ಬಲ ಕೊಡೋಕ್ಕೆ ಈ ಮಂತ್ರ ಹಾಕ್ಕೊಟ್ಟಿರೋದು. ಇವತ್ತು ದೇವಿ ನನಗೆ ಏನು ಹೇಳಿದ್ಲು ಅದು ನಿಮಗೆ ಕೊಡ್ತಾಯಿದ್ದೀನಿ. ಈ ಮಂತ್ರ ನಾನು ಕೊಡು.
ಐ ಆಮ್ ಟೆಲಿಂಗ್ ಯು ಫ್ರ್ಯಾಂಕ್ಲಿ. ಏನಾಗುತ್ತೆ ನನಗೆ ಏನೋ ಬರುತ್ತೋ ತೋಚಿದ್ದಲ್ಲ. ದೇವಿ ಏನು ಹೇಳ್ತಾಳೋ ಅದನ್ನು ಹೇಳ್ತೀನಿ. ಅದಕ್ಕೆ ಅವಳಿಗೆ ಎಷ್ಟು ಬೇಕು, 1-2 ಸೆಕೆಂಡ್ ಸಾಕು, 2 ಸೆಕೆಂಡ್ ಸಾಕು. ಈಗ ಹೇಳಕ್ಕೆ ಮಾತ್ರ ನಾನು ಒಂದ್ಸಲ 1 ಅವರ್ ತೊಗೋತೀನಿ, 2 ಅವರ್ಸ್ ತೊಗೋತೀನಿ, 10 ಅವರ್ಸ್ ತೊಗೋತೀನಿ. ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಲ್ಲ, ನಿಮ್ಗೆ ಅರ್ಥ ಆಗೋಂಗೆ ಎಕ್ಸ್ಪ್ಯಾಂಡ್ ಮಾಡಬೇಕಲ್ಲ, ಅದು ಇಂಪಾರ್ಟೆಂಟ್. ಸೊ ಆದ್ದರಿಂದ ಓಂ ಕ್ಲೀಂ ಮುಖ್ಯ. ಬಿಕಾಸ್ ಯುವರ್ ಬ್ರೈನ್ ಇಸ್ ಕ್ಲಟರ್ಡ್ ವಿತ್ ಅನ್ನೆಸೆಸರಿ ಥಿಂಗ್ಸ್ ವಿಚ್ ಇಸ್ ಪ್ರಿವೆಂಟಿಂಗ್ ಯು ಫ್ರಮ್ ಎಕ್ಸಸೈಸಿಂಗ್ ರಿಸ್ಟ್ರೈಂಟ್. ನಿಮ್ಮನ್ನು ಹಿಡಿತ, ರಿಸ್ಟ್ರೈಂಟ್ ಅಂದರೆ ಹಿಡಿತ ಕೆಡೋದು. ನಾಯಿಗೆ ಚೈನ್ ಹಾಕಿ ನಾಯಿನ ಚೈನ್ಗೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಚೈನ್ನ ಎಳೀತೀವಿ, ಅದು ಕರ್ಕೊಂಡು ಹೋಗ್ತಾ ಇರುತ್ತೆ, ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ರಿಸ್ಟ್ರೈಂಟ್ ಅಂದರೆ ಅದೇ ಸರಪಣಿ. ಅದೇ ಥರ ನಿಮ್ಗಳ ಬ್ರೈನು ಒಂದೊಂದು ಸಲ ವಿಪರೀತವಾಗಿ ಓಡುತ್ತೆ, ಬೇಡದೇ ಇರೋ ವಿಚಾರ ಓಡುತ್ತೆ. ಯಾವುದು ವಿಚಾರ ಬೇಕೋ ಅದು ಮಾಡಲ್ಲ. ಯು ವಿಲ್ ನಾಟ್ ಏಬಲ್ ಟು ಫುಲ್ಫಿಲ್. ಇಟ್ ವಿಲ್ ಗೋ ಆನ್. ಎಕ್ಸಸೈಸಿಂಗ್ ರಿಸ್ಟ್ರೈಂಟ್ ಅಂತ ಇಂಗ್ಲೀಷಲ್ಲಿ ಹೇಳೋದು. ಅದನ್ನು ಕಟ್ಟಾಕಬೇಕು, ನಿಮ್ಮ ಬ್ರೈನ್ನ ಕಟ್ಟಾಕಬೇಕಲ್ಲ, ನಿಮ್ಮ ಮೈಂಡನ್ನು ಕಟ್ಟಾಕಬೇಕು. ಮೈಂಡು ಹಾಗೂ ಪ್ರಾಣದಿಂದ ನಿಮ್ಮ ಮೈಂಡ್ ವರ್ಕ್ ಆಗುತ್ತೆ. ವೇರ್ ಇಸ್ ಯುವರ್ ಮೈಂಡ್? ಯುವರ್ ಮೈಂಡ್ ಈಸ್ fueled in your, which it's fueled by prana and which is exercised by your voice or in your brain. Anyway, that is how it is. So adrinda you have to exercise restraint, because when you do this 108 into 1, 101 ಮಾಲ ಆದಮೇಲೆ ಇಂಟು 2 ಒಂದು ಸ್ವಲ್ಪ ಏನಾಗುತ್ತೆ ಅಂದರೆ ಮಾಡ್ತಾ 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 ಖುಷಿ ಆಗ್ತಾ ಬರುತ್ತೆ. ಯು ಆರ್ ಇನ್ಕ್ರೀಸಿಂಗ್ ಸಾಧನಾ ಶಕ್ತಿ. ಆ ಸಾಧನಾ ಶಕ್ತಿ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ನಿಮ್ಮ ಥಾಟ್ ಪ್ರೋಸೆಸ್ಸಸ್ ಎಲ್ಲ ಕ್ರಮೇಣ ಚೇಂಜ್ ಆಗ್ತಾ ಬರುತ್ತೆ. ಇಫ್ ಯು ಅಲೌ ದ ಹ್ಯೂಮನ್ ಮೈಂಡ್, ಓಕೆ, ಸೊ ದ ರೆಸ್ಟ್ರೈಂಟ್ ಇಟ್ ಶುಡ್ ಬಿ ಆನ್ ದ ಹ್ಯೂಮನ್ ಮೈಂಡ್, ನಾಟ್ ಟು ಥಿಂಕ್ ಅನ್ನೆಸೆಸರಿಲಿ. ಯಾಕಂದರೆ ಪ್ರತಿಯೊಬ್ಬರು ಮುಂದೆ ಕಾಲದಲ್ಲಿ ನಂಗೆ ಹೇಳ್ತಾ ಇದ್ದಿದ್ದು ಹೌ ಟು ಸ್ಟಾಪ್ ದ ಮೈಂಡ್. ಯು ಕೆನಾಟ್. ನಾನು ಮೊದಲಿಂದನೂ ಹೇಳ್ತಾ ಇದ್ದೆ, ಯು ಕೆನಾಟ್ ಸ್ಟಾಪ್ ದ ಮೈಂಡ್. ಯು ಹ್ಯಾವ್ ಟು ರಿಮೂವ್ ದ ಮೈಂಡ್ ಆಫ್ ದ ಗಾರ್ಬೇಜ್. ಅದರ ಒಳಗಡೆ ಇರೋತಕ್ಕಂಥ ಕಸ ಕಾರ್ಪಣ್ಯಗಳು ಅದನ್ನು ಚೇಂಜ್ ಮಾಡಿದ್ರೇ ಮೈಂಡನ್ನ ಪ್ರಾಣದ ಜೊತೆಗೆ ಅಲೈನ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಪ್ರಾಣದ ಜೊತೆ ಅಲೈನ್ ಅಲ್ಲ. ಪ್ರಾಣ ಒಂದು ಕಡೆ ಹೋಗ್ತಾ ಇರುತ್ತೆ, ನಿಮ್ಮ ಮೈಂಡ್ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ. ಅದಕ್ಕೆ ನೀವು ಮೆಡಿಟೇಷನ್ ಕೂತಾಗ ನಿಮ್ಮ ಮೈಂಡ್ ಯಾವಾಗಲೂ ಮೆಡಿಟೇಷನ್ ಬಗ್ಗೆ ಇರೋದೇ ಇಲ್ಲ. ಈಗ ಸ್ವಲ್ಪ ಬೆಟರ್ ನೀವು. ದಟ್ ಇಸ್ ವೈ ಯುವರ್ ಮೈಂಡ್ ಈಸ್ ವೆರಿ ಕ್ಲಟರ್ಡ್. ಮೈಂಡ್ ಕೆನಾಟ್ ಬಿ ಕನ್ಸ್ಟ್ರೈನ್ಡ್. ಮೈಂಡ್ ಕ್ಯಾನ್ ಓನ್ಲಿ ರನ್ ಆ್ಯಂಡ್ ಬಿ ಡೈರೆಕ್ಟೆಡ್ ಇನ್ ಅ ಪರ್ಟಿಕ್ಯುಲರ್ ವೇ. ಅದಕ್ಕೆ ಪೀಪಲ್ ಲೈಕ್ ಮೀ ಗಿವ್ ಅ ಮಂತ್ರ. ಆ ಮಂತ್ರ ಇದ್ದಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ಮೈಂಡ್ ಗೋಸ್ ಇನ್ ದಟ್ ಡೈರೆಕ್ಷನ್ ಓನ್ಲಿ. ಇಲ್ಲಾಂದರೆ ಎಲ್ಲಿ ಹೋಗುತ್ತೆ ಮೈಂಡು? ಇಟ್ ಡಸಂಟ್ ನೋ ವೇರ್ ಟು ಗೋ. ಏನೋ ಒಂದು ಥಾಟ್ಸ್ ಬರುತ್ತೆ ನಿಮಗೆ. ಯಾವಾಗಲೂ 5 ವರ್ಷದ ಕೆಳಗಡೆ ಆಗಿದ್ದು ಲಾಸ್ಟ್ ಇಯರ್ ಆಗಿದ್ದೆಲ್ಲ ಥಾಟ್ಸ್ ಬರುತ್ತೆ. ವೈ ಇಟ್ ಕಮ್ಸ್? ಬಿಕಾಸ್ ಇಟ್ ಗೋಸ್ ಎಲ್ಸ್ವೇರ್. ಸೊ ಯಾರು ನಿಮಗೆ ಲೈಕ್ ಮಾಡಲಿಲ್ಲ ಅಂದರೆ ಥಾಟ್ಸ್ ಗೋ ಟುವರ್ಡ್ಸ್ ದಟ್ ಪರ್ಸನ್ ಆರ್ ದಟ್ ಥಾಟ್. ಅದಕ್ಕೆ ಈ ಓಂ ಕ್ಲೀಂ ಮಹಾಕಾಳಿಯೈ ನಮಃ. ಈ ಕ್ಲೀಂ ನಿಮ್ಮನ್ನು ಅಲೈನ್ ಮಾಡುತ್ತೆ ಮೈಂಡು. ಬೀಜಮಂತ್ರ ಕ್ಲೀಂ, ಮಹಾಕಾಳಿಯ ಬೀಜಮಂತ್ರ. ಈ ಮಹಾಕಾಳಿನ ನೀವು ಇಮ್ಯಾಜಿನ್ ಮಾಡ್ಕೋಬೇಕಾದ್ರೆ ಏನಂತ ಮಹಾಕಾಳಿನ ಇಮ್ಯಾಜಿನ್ ಮಾಡ್ಕೋತೀರಾ? ಕಾಳಿ ಅನ್ನೋದು ರೌದ್ರ ರೂಪಿಣಿ. ದಿ ಶಕ್ತಿ ಈಸ್ ರೌದ್ರ. ರೌದ್ರ ಈಸ್ ಇಂಡಿಕೇಟೆಡ್ ಬೈ ದ ಟಂಗ್. ಮಹಾಕಾಳಿ ವಿಗ್ರಹ ನೋಡಿದಾಗ ಭಯಂಕರವಾಗಿರುತ್ತೆ. ಕೆಲವು ಕಡೆ 4
4 ಕೈಗಳು ಆಕಾರವಾಗಿರುತ್ತೆ, ನಾಲ್ಗೆ ಕೆಂಪು ನಾಲ್ಗೆ ಈಚೆ ಬಂದಿರುತ್ತೆ. ಸೊ ಈ ರೀತಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ ಕಾಳಿ ಹೆಂಗಿದ್ದಾಳೆ ಅಂತ, ನಿಮಗೆ ಗೊತ್ತು. ಸೊ ಅದನ್ನು ನೀವು ನೋಡ್ಕೊಳ್ಳಿ, ನೀವೇ ನಿಮ್ಮ ಇಂಟರ್ನೆಟ್ಟಲ್ಲಿ ನೋಡ್ಕೊಳ್ಳಿ ಕಾಳಿ ಹೆಂಗಿರ್ತಾಳೆ ಅಂತ. ನೋಡಿಕೊಂಡಾಗ ಆ ರೂಪನ ಮೈಂಡಲ್ಲಿ ಇಟ್ಕೊಳ್ಳಿ. ಏನಾಗುತ್ತೆ ಅಂದಾಗ ನಾನಾ ರೀತಿ ಭಾವನೆಗಳು ಬರುತ್ತೆ. ಅಲೌ ದೋಸ್ ಥಾಟ್ಸ್ ಟು ಕಮ್ ಔಟ್ ಆ್ಯಂಡ್ ಆಲ್ ದೋಸ್ ಥಾಟ್ಸ್ ಆರ್ ಕ್ಲೆನ್ಸಿಂಗ್ ಥಾಟ್ಸ್ ಓನ್ಲಿ. ಕಾಳಿ ರೂಪ ಹಿಡಿದಾಗ ಏನಾಗುತ್ತೆ ಅಂದರೆ ಅಹಂಕಾರದ ಜೊತೆಗೆ ನಿಮ್ಮ ಒಳಗಡೆ ಇರೋತಕ್ಕಂಥ ವಿಕಾರವಾದಂಥ ಬುದ್ಧಿ, ಮನಸ್ಸು ನಾನಾ ರೀತಿ ಪರಿವರ್ತನೆಗೆ ಒಳಗಾಗುತ್ತೆ. ಸೊ ನೀವು ಏನೇ ಭಯಂಕರವಾಗಿ ಯೋಚನೆ ಬಂದರು, ಇವನ್ ಇಫ್ ಯು ಥಿಂಕ್ ಆ್ಯಸ್ ಕಾಳಿ ಆ್ಯಸ್ ಸಮಥಿಂಗ್ ವೆರಿ ಫೆರೋಷಿಯಸ್, ವಿಷಿಯಸ್, ಏನೇ ರೀತಿ ಭಾವನೆ ಇದ್ದರೂ ಕೂಡ ಕಾಳಿ ಈಸ್ ಒನ್ ಥಿಂಗ್ ಹೂ ಈಸ್ ಫೈನಲಿ ದ ಡಿವೈನ್ ಮದರ್. ದೇವಿಯಾದವಳು ಅವಳು ಸುಂದರವಾದಂಥ ಶಕ್ತಿ. ಇಲ್ಲಾಂದರೆ ಈ ಕಾಳಿ ಆರಾಧನೆ ಯಾಕೆ ಮಾಡೋಕ್ಕೆ ಶುರು ಮಾಡಿದ್ರು? ಪರಮಹಂಸರು ಯಾಕೆ ಮಾಡ್ತಾಯಿದ್ರು? ವಿವೇಕಾನಂದರು ಯಾಕೆ ಮಾಡ್ತಾಯಿದ್ರು? ಲುಕ್ ಎಟ್ ಆಲ್ ದಿ ಸ್ಟಾಲ್ವರ್ಟ್ಸ್. ಯೋಗಿಗಳು ನೋಡ್ಕೊಳ್ಳಿ, ಲುಕ್ ಎಟ್ ಪೀಪಲ್ ಇನ್ ಸೌತ್ ಇಂಡಿಯನ್. ಯಾವುದಾದ್ರು ಒಂದು ಇಂಟರ್ನೆಟ್ ಹುಡುಕಿ ನಿಮಗೆ, ನೀವೇ ದಟ್ಸ್ ಅ ಹೋಮ್ವರ್ಕ್ ಫಾರ್ ಯು. ಸೊ ಅಲ್ಲಿ ನೋಡಿ. ಸೊ ಅವ್ರಿಗೇನೋ ಒಂದು ಅನುಭವ ಆಗಿರುತ್ತೆ. ಅನುಭವ ಯಾವ ರೀತಿ ಆಗಿದೆ, ಅವ್ರ ಮೈಂಡ್ ಯಾವ ಥರ ಚೇಂಜ್ ಆಗಿದೆ, ಅವ್ರ ಬ್ರೈನ್ ಯಾವ ರೀತಿ ಚೇಂಜ್ ಆಗಿದೆ, ಅವರ ವಾಕ್ಯನ ಶಕ್ತಿ ಯಾವ ರೀತಿಯಾಗಿದೆ. ಉದಾಹರಣೆಗೆ ನಮ್ಮ ಕಾಳಿದಾಸ, ಅವನೇ ಯಾವ ರೀತಿ ಚೇಂಜ್ ಆಗಿದ್ದಾನೆ, ಯಾವ ರೀತಿ ಒಂದು ಮೃಗವಾಗಿ ಇರೋತಕ್ಕಂಥ ಒಬ್ಬ ಮನುಷ್ಯ ಕಾಳಿದಾಸ ಆಗಿ ಸರಸ್ವತಿ ಬಾಯಿನಲ್ಲಿ ಹೇಗೆ ಬಂದಳು. ಕಾಳಿದಾಸನ ನೋಡ್ಕೊಳ್ಳಿ, ಇಂಟರ್ನೆಟ್ಟಲ್ಲಿ ಓದಿ. ನೀವೇನು ನೋಡಲಿಲ್ಲ ಅಂದ್ರೆ ಆ ಪಿಕ್ಚರ್ ತರಿಸ್ಕೊಂಡು ನೋಡಿ, ಕಾಳಿದಾಸನ ಪಿಕ್ಚರು ಹೆಂಗಿದ್ದ ಹೆಂಗಾದ. ಲುಕ್ ಎಟ್ ಆಲ್ ದಟ್. ದೇರ್ ಮೇ ಬಿ ಸಮ್ ವಾಟ್ ಯು ಕಾಲ್ ಎಕ್ಸಾಜರೇಷನ್. ಆದರೂ ಅವನ ಥೀಮ್ ಗೊತ್ತಾಗುತ್ತೆ, ಅವನ ಟೋನ್ ಗೊತ್ತಾಗುತ್ತೆ, ಅವನು ಯಾವ ರೀತಿ ಭಾವಿಸ್ತಾನೆ, ಯಾವ ರೀತಿ ಬೆಳೆಸ್ತಾನೆ ಆ ಶಕ್ತಿಯನ್ನು, ಯಾವ ರೀತಿ ಅವನಲ್ಲಿ ಒಂದು ಪರಿವರ್ತನೆ ಆಗಿದೆ ಅನ್ನೋದನ್ನೆಲ್ಲ ನೀವು ನೋಡ್ಕೊಳ್ಳಿ. ಯು ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಫ್ರೇಮ್. ಅವನ ಮೂವಿನ ನೋಡ್ಕೊಳ್ಳಿ. ಆರ್ ಯು ಹ್ಯಾವ್ ಸಮ್ ಸಿಮಿಲರ್ ಇನ್ ಯೋರ್ ಲ್ಯಾಂಗ್ವೇಜ್. ನಿಮ್ಗಳು ಇನ್ಯಾವುದಾದ್ರು ಭಾಷೆನಲ್ಲಿ ಏನಾದ್ರು ನೋಡೋಂಗಿದ್ರೆ ಪ್ಲೀಸ್ ಗೋ ಹೆಡ್ ಆ್ಯಂಡ್ ಡೂ ಇಟ್. ಯಾವ ರೀತಿ ಪರಿವರ್ತನೆ ಕೊಡ್ತಾರೆ, ಯಾವ ರೀತಿ ಜ್ಞಾನಿಗಳು. ಯು ಟೇಕ್ ದಟ್ ಎಕ್ಸಾಂಪಲ್ ಆಫ್ ರಾಮಕೃಷ್ಣ ಪರಮಹಂಸ, ಅದನ್ನು ನೋಡ್ಕೊಳ್ಳಿ. What is the kind of a message he delivered? When that message he delivered for the rest of the world, that will also be for you also. ಯಾವ ರೀತಿ ಮೆಸೇಜ್ ನಿಮಗೆ ಅವನು ಕಳಿಸಿದ್ದಾನೆ ಅದನ್ನು ನೋಡ್ಕೊಳ್ಳಿ. ಸುಮ್ಮನೆ ಮಕ್ಕಿ ಅಲ್ಲ ಓದೋದು, ಅದರ ಅರ್ಥಗರ್ಭಿತವಾಗಿ ಓದಬೇಕು. ಅರ್ಥಗರ್ಭಿತವಾಗಿ ಓದಿದ್ರೆ ನಿಮಗೆ ಅದರ ಮೆಸೇಜ್ ಏನು ಅಂತ ಅರ್ಥ ಆಗುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ದೆನ್ ದ ಸಾಧನ ನಿಮ್ಮದು ವಿಲ್ ಬಿಕಮ್ ಫ್ರೂಟ್ಫುಲ್. ಅಂಥ ಒಬ್ಬ ಸಾಧಾರಣ ಮನುಷ್ಯ, ಹಿ ಬಿಕೇಮ್ ಅ ಮಹಾತ್ಮ ಕಾಲ್ಡ್ ಆಸ್ ರಾಮಕೃಷ್ಣ ಪರಮಹಂಸ. ಆ ಥರ ಸುಮಾರು ಕಾಳಿಯಿಂದ ಕೃಪೆ ಅನುಗ್ರಹ ತಗೊಂಡಂಥ ಸಾಧು ಸಂತರು ಯಾರಿದ್ದಾರೆ ಅವ್ರನ್ನೆಲ್ಲ ನೋಡಿಕೊಳ್ಳಿ. ಅವರ ಹಿಸ್ಟ್ರಿನ ಓದಿ, ಅವರ ತತ್ವ ಏನು, ಅವರು ಯಾವ ಒಂದು ವಿಚಾರದಲ್ಲಿ ಅವರಿಗೆ ಆ ರೀತಿ ಒಂದು ಜ್ಞಾನ ವಿಸ್ತರಣೆ ಆಯಿತು, ವಿಕಾಸವಾಯಿತು ಅನ್ನೋದನ್ನೆಲ್ಲ ನೋಡಿಕೊಳ್ಳಿ. ಆ್ಯಸ್ ಅ ಸಾಧಕ ನೀವು ನೋಡ್ಕೋಬೇಕದಲ್ಲ. ಯಾವುದೋ ಒಂದು ವರ್ಡು, ಯಾವುದೋ ಒಂದು ಪಾಯಿಂಟ್ ನಿಮಗೆ ಇಷ್ಟ ಆಗುತ್ತೆ, ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಈಸ್ ದ ಪಾಯಿಂಟ್. ದಟ್ ಆ್ಯಂಡ್ ಆ ಪಾಯಿಂಟ್ ಅದಲ್ಲದೆ ಇನ್ಯಾವುದೋ ಒಂದು ಪಾಯಿಂಟ್ ನಿಮಗೆ ಕ್ಲಿಕ್ ಆಗುತ್ತೆ. ಅದೆಲ್ಲ ಕ್ಲಿಕ್ ಆಗಬೇಕಾದರೆ ಈ ಮಂತ್ರ ಭಾಳ ಭಾಳ ಮುಖ್ಯವಾಗಿರತಕ್ಕಂಥ ವಿಚಾರ. ದಿಸ್ ಇಸ್ ದ ಮಂತ್ರ ಬಿಹೈಂಡ್ 10 days, 1 week,
10 days, 15 days, 17 days, 21 days. Go on doing only sadhana. ಇನ್ನೆಲ್ಲ ಮಂತ್ರನೂ ಬಿಟ್ಬಿಡಿ. ದಿಸ್ ಈಸ್ ಬೇಸಿಕಲಿ ಟು ಗಿವ್ ಯು ಆಕ್ಸಿಜನೇಟೆಡ್ ಬ್ಲಡ್ ಇನ್ ಸ್ಪಿರಿಚುಯಾಲಿಟಿ. ಈ ಸಾಧನೆ ಶುರು ಮಾಡಿ. ಆಗ ನೋಡಿ ನಿಮಗೆ ಆಕ್ಸಿಜನೇಟೆಡ್ ಬ್ಲಡ್ ನಿಮ್ಮ ಬಾಡಿನಲ್ಲಿ ಫ್ಲೋ ಆಗುತ್ತೆ. ನಿಮ್ಮ ಬಾಡಿಗೆ ಬೇಕಾಗಿರೋದು ಬ್ಲಡ್ ಟು ದ ಬ್ರೈನ್. ಈ ಥಾಟ್ನಲ್ಲಿ ಏನಾಗುತ್ತೆ, ಈ ಮಂತ್ರ ಹೇಳ್ಕೊಂಡು ಬಂದಾಗ ನಿಮಗೆಲ್ಲ ಅನ್ನೆಸೆಸರಿ ಥಾಟ್ಸ್, ಕಲ್ಮಶ, ಆ ಥಾಟ್ಸ್ ಎಲ್ಲ ಹೋಗುತ್ತೆ. ಮಿಕ್ಕಿದ ಸಾಧನೆಯನ್ನು ಈ 21 days to 48 days ಬಿಡಿ. ಆ ಕಾನ್ಸ್ಟೆಂಟ್ ಬಿಲೀಫಿಂದ ಮಾಡಬೇಕು. ದಿಸ್ ಇಸ್ ದ ಬ್ಯೂಟಿ ಆಫ್ ದಿಸ್ ಮಂತ್ರ. ಅದಕ್ಕೆ ಐಮ್ ಹ್ರೀಂ ಕ್ಲೀಂ ಅಂತ ಹೇಳೋದು ನಾನು. ಸೊ 2 weeks ಬ್ಯಾಕ್ ಅದನ್ನೇ ಹೇಳ್ಕೊಟ್ಟಿದ್ದೀನಿ. ಐಂ ಹ್ರೀಂ ಕ್ಲೀಂ ಚಾಮುಂಡಾಯಿ ವಿಚ್ಚೆ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಾರ ಇದನ್ನು ನೀವು ತೊಗೊಂಡ್ರೆ ಫ್ಯಾಂಟಾಸ್ಟಿಕ್. ಇದನ್ನು ತೊಗೊಂಡು 21 days ಮಾಡಿ. ಯಾಕಂದರೆ ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ಯು. 1 by 1 ಎನ್ಲೈಟನ್ಮೆಂಟ್ ಪ್ರೋಸೆಸ್ ಶುರು. ಇದಾಗಬೇಕಾದ್ರೆ ನಮಗೆ ವಿಜಯದಶಮಿ ದಿವಸ ಬರೋತಕ್ಕಂಥ ನವರಾತ್ರಿನಲ್ಲಿ ಗುರುಪೂರ್ಣಿಮೆಯಿಂದ ಸ್ವಲ್ಪ ನಿಮ್ಮಲ್ಲಿ ವಿಕಾಸವಾಗಿ ಆಗಬೇಕು. ಅದಾದಮೇಲೆ ಗುರುಪೂರ್ಣಿಮೆ ಆದ ನಂತರ ವಿಜಯದಶಮಿ ದಿವಸ ಈ ನವರಾತ್ರಿ ಬರೋತಕ್ಕಂಥ ನವರಾತ್ರಿನಲ್ಲಿ ಎನ್ಲೈಟನ್ಮೆಂಟ್ ಆಗಬೇಕು. ಸೊ ಯು ಹ್ಯಾವ್ 4 months. ತುಂಬ ಒಂದು ವಿಶೇಷವಾದಂಥ ಅನುಭವಗಳ ಜೊತೆಗೆ ಮುಮುಕ್ಷತ್ವದ ಅನುಭವ ಆಗೋದಲ್ಲದೆ ಯು ಶುಡ್ ಹ್ಯಾವ್ ಇದರ ಜೊತೆಗೆ ಕರುಣೆ, ತಾಳ್ಮೆ, ಸಹನೆ ಬೆಳೆಸ್ಕೋಬೇಕು. ಈ ಮಂತ್ರ ವಿಲ್ ಗಿವ್ ಯು ಕರುಣೆ, ಸಹನೆ ಆ್ಯಂಡ್ ತಾಳ್ಮೆ, ಪೇಷನ್ಸ್, ಟಾಲರೆನ್ಸ್. ಎವ್ರಿಥಿಂಗ್ಸ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಇನ್ ಯು ಆ್ಯಂಡ್ ಯು ಆರ್ ಓನ್ಲಿ ಕ್ಲೋಸಿಂಗ್ ಟು ಎನ್ಲೈಟ್ಮೆಂಟ್. ಏನಾಗುತ್ತೆ ಅಂದಾಗ ನಿನ್ನಲ್ಲಿ ಏನೋ ಒಂದು ಭಾವನೆ ಈಚೆ ಬರ್ತಾ ಇದೆ. ಈ ಒಂದು ಸಾಧನೆಯಿಂದ ಇಟ್ ಈಸ್ ಗೆಟಿಂಗ್ ಕ್ಲಿಯರರ್ ಆ್ಯಂಡ್ ಕ್ಲಿಯರರ್. My heart is expanding, my brain is expanding, my breathing power is expanding. I am able to breathe with awareness, and that awareness is going to give me so much of force, of power. That force of power gives you comprehension towards enlightenment. What is the point required for your enlightenment? ಏನೇನು ಬೇಕು? You have background of those sadhaks who have attained the state of enlightenment because of their sadhana, and that sadhana is stamped with their Guru's grace. ಓದೋದ್ರಿಂದ ಬರಲ್ಲ ಎನ್ಲೈಟನ್ಮೆಂಟ್, ಸಾಧನೆಯಿಂದ ಎನ್ಲೈಟನ್ಮೆಂಟ್ ಬರುತ್ತೆ. ಆ ಸಾಧನೆಗೆ ಅದರಲ್ಲಿ ಗುರು ಕೃಪೆ ಇರಬೇಕು, ಅದು ಸ್ಟ್ಯಾಂಪ್ ಆಗಬೇಕು ಗುರು ಕೃಪೆ. ಇಲ್ಲ ಅಂದರೆ ಆಗಲ್ಲ. ಓದೋದ್ರಿಂದ ಆಗಲ್ಲ. ಓದೋದ್ರಿಂದ ಹತ್ತಿರ ಹೋಗ್ತೀರಾ, ಫೈನಲಿ ಆಗಬೇಕು. ಈಗ ಉದಾಹರಣೆಗೆ ವಿಧಾನಸೌಧ ನಂದೇ ಅಂತ 1000 ಬರ್ಕೊಂಡ್ರೂ ಕೂಡ ಕೊನೆಯಲ್ಲಿ ಆ ಸಹಿ ಸ್ಟ್ಯಾಂಪ್ ಇರಬೇಕು. ದ ಗೌರ್ಮೆಂಟ್ ಶುಡ್ ಅಪ್ರೂವ್. then only it becomes a valid document. ಅದೇ ಥರ ನಿಮ್ಮ ಪ್ರಾಣ ವ್ಯಾಲಿಡೇಟ್ ಮಾಡಬೇಕು, ನಿಮ್ಮ ಸಾಧನೆ ವ್ಯಾಲಿಡೇಟ್ ಮಾಡಬೇಕು. ಅದಕ್ಕೆ ಒಂದು ಗುರು ಇರಬೇಕು, ನಿಮ್ಮ ಗುರು. ಆ ನಿಮ್ಮ ಗುರು ಅದನ್ನು ಸ್ಟ್ಯಾಂಪ್ ಮಾಡಬೇಕು. ಅದು ಸ್ಟ್ಯಾಂಪ್ ಮಾಡಾದ ಮೇಲೇ ನಿಮಗೆ ಎನ್ಲೈಟನ್ಮೆಂಟ್ ಆಗುತ್ತೆ. ಅದರ್ವೈಸ್ ನೋ, ಯು ವಿಲ್ ನೆವರ್ ಬಿ. ಬಟ್ ಹಾಗೇ ಆಗುತ್ತೆ. ನಿಮ್ಮ ಗುರುಗಳನ್ನ ಇಲ್ಲಿ ಕರೆಯೋದು ಅದೇನೆ. ಅದಕ್ಕೆ ನಿಮ್ಮನ್ನೆಲ್ಲ ಕರೀತಾ ಇರೋದು ಸಂಡೇ. ಯಾಕೆ? ಸಾಧನೆ ಮಾರ್ಗ ಹೇಳ್ಕೊಳ್ಳೋದು ಮಾತ್ರ ಅಲ್ಲದೆ ನಿಮ್ಮನ್ನು ಕರೆಕ್ಟಾಗಿ ಅಲೈನ್ ಮಾಡ್ಕೊಂಡು ಬಂದಾಗ ನಿಮಗೆ ಯು ವಿಲ್ ಗೆಟ್ ದಟ್ ಅವೇರ್ನೆಸ್ ಆ್ಯಂಡ್ ಅಲೈನ್ಮೆಂಟ್.
ಅವೇರ್ನೆಸ್ ಆ್ಯಂಡ್ ಅಲೈನ್ಮೆಂಟ್. ಅದು ಮಾಡ್ಕೋಬೇಕು. ಅದು ಮಾಡ್ಕೊಳ್ತಾ ಬಂದ್ರೇ ಸುಮ್ಮನೆ ವಿಪರೀತವಾಗಿ ಬುದ್ಧಿ ಓಡಿಸೋದು ದೊಡ್ಡ ವಿಚಾರ ಅಲ್ಲ, ಎಲ್ಲ ಕಡೆನೂ ಸಂಗ್ರಹಿಸೋದು ದೊಡ್ಡ ವಿಚಾರ ಅಲ್ಲ. ಎಲ್ಲದಕ್ಕೂ ಫೈನಲಾಗಿ ಗುರು ಸ್ಟ್ಯಾಂಪ್ ಇರಬೇಕು. ಅದನ್ನು ಗುರು ಸ್ಯಾಂಕ್ಷನ್ ಮಾಡಬೇಕು. ಅದು ಸ್ಯಾಂಕ್ಷನ್ ಮಾಡಿದ್ರೇ ಕರೆಕ್ಟ್. ಸೊ ಹಾಗೆ ಮಾಡೇ ಮಾಡ್ತಾನೆ. ಯು ಆರ್ ಆನ್ ದ ರೈಟ್ ಪಾತ್, ಮಾಡೇ ಮಾಡ್ತಾನೆ. ಅದಕ್ಕೆ ಆಗಾಗ ನಿಮ್ಗೆ ಇದನ್ನೆಲ್ಲ ಹೇಳ್ಕೊಡ್ತಾ ಇರೋದು ಯಾತಕ್ಕೆ ಅಂದರೆ ಇದು ನಿಮಗೆ ಅಲೈನ್ ಮಾಡೋಕ್ಕೆ. ಇಲ್ಲಾಂದರೆ ದಾರಿ ತಪ್ಪೋ ಮನುಷ್ಯರಲ್ಲ ನೀವೆಲ್ಲ. ನೀವು ದಾರಿ ತಪ್ಪಿರೋ ಆತ್ಮಗಳಲ್ಲ. ಯು ಆರ್ ಅಲೈನ್ಡ್ ಪ್ರಾಪರ್ಲಿ. ಬಟ್ ಆಗಾಗ ಕುರಿಗಳನ್ನ ಹೇಗೆ ಮೈಸ್ತಾನೋ, ಆಯ್ ಡರ್ ಅಂತ ಹೆದರಿಸ್ತಾನೋ. ಯಾಕಂದರೆ ಆ ಶಬ್ದ ಬರ್ತಾ ಇರಬೇಕು, ಆ ಓಂಕಾರ ಬರ್ತಾನೆ ಇರಬೇಕು ನಿಮ್ಮಗಳಿಗೆ. ಗುರು ಒಯ್ ಅಂದರೆ ಗೊತ್ತಾಗುತ್ತೆ. ಆ ಥರ ಕ್ರೂಡಾಗಲ್ಲ, ಹೇಳ್ತಾ ಇದ್ದೀನಿ. ಸೊ ಯು ಹ್ಯಾವ್ ಟು ಬಿ ಅಲೈನ್ಡ್ ಪ್ರಾಪರ್ಲಿ, ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳಿರೋದು, ಸೊ ಯು ಹ್ಯಾವ್ ಟು ಹ್ಯಾವ್ ಯೋರ್ ಏನದು ಬ್ಲಡ್ ಚೆಕ್, ಹೆಮೋಗ್ಲೋಬಿನ್ ಲೆವೆಲ್. ಇಟ್ ಇಂಡಿಕೇಟ್ಸ್, ಅದರ ಕೆಳಗಡೆ ಹೆಮೋಗ್ಲೋಬಿನ್ ಲೆವೆಲ್. ಗೊತ್ತಾಯ್ತಮ್ಮ? ಇದು ಆದರೆ ನಿಮಗೆ ಅದು ಮೈಂಡ್ಗೆ ಚೆಕ್ಕು. ಇದು ಯಾವಾಗಲೂ ಇದನ್ನು ನೋಡ್ಕೊಳ್ಳಿ. ಮನೆಯವ್ರ ಜೊತೆ ಮಾತಾಡ್ಬೇಕಾರೆ, ಮಕ್ಕಳ ಜೊತೆ ಮಾತಾಡ್ಬೇಕಾದ್ರೆ ಇದು ಕೇಪಬಲ್ ಆಗಿರ್ಕೊಳ್ಳಿ. ಯಾರ್ಯಾರಿಗೆ ಯಜಮಾನರು ಇರ್ತಾರೋ, ಯಾರ್ಯಾರಿಗೆ ಹೆಂಡ್ತೀರು ಇರ್ತಾರೋ ಅವರೆಲ್ಲ ಇದು ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಹ್ಯಾವ್ ದಟ್ ಸಮರಸ ಭಾವನೆ ಇನ್ ದ ಫ್ಯಾಮಿಲಿ. ಯು ಶುಡ್ ಹ್ಯಾವ್ ದಟ್ ಕೈಂಡ್ ಆಫ್ ಮೆಂಟಲ್ ಅಜಿಟಿ ಆ್ಯಂಡ್ ಫಿಸಿಕಲ್ ಕೇಪಬಿಲಿಟಿ. ಸೊ ಯು ಆರ್ ಏಬಲ್ ಟು ಮ್ಯಾನೇಜ್ ದೆಮ್. ದಿಸ್ ಇಸ್ ವೇರ್ ಯು ವಿಲ್ ಗೆಟ್ ಇನ್ ಟು ಸಹನೆ, ತಾಳ್ಮೆ, ಸೌಹಾರ್ದತನ. ಅದಿದ್ದರೆ ಸಮರಸವಾಗಿರುತ್ತೆ ಫ್ಯಾಮಿಲಿನಲ್ಲಿ. ಏನು ಇವತ್ತು ನಮ್ಮಮ್ಮ ಇಷ್ಟು ಫುಲ್ಲು ಇದಾಗಿರ್ತಾಳಲ್ಲ ಅಂತ ಹೇಳಬೇಕು. ಇದನ್ನು ನಿಮ್ಮ ಮಕ್ಕಳಿಗೆ ತೋರಿಸ್ಬೇಕು. ನೀನು ಯಾತಕ್ಕೆ ಬರೋದು ಅಂದರೆ ಹೇಳಬೇಕು. ಗುರುಗಳ ಹತ್ರ ಹೋಗೋದ್ರಿಂದ ಮೆಂಟಲ್ ಅಜಿಲಿಟಿ ಆ್ಯಂಡ್ ಫಿಸಿಕಲ್ ಕೇಪಬಿಲಿಟಿ, ಅವೇರ್ನೆಸ್, ಆ ಲೆವೆಲ್ಲು ಹೇಮೋಗ್ಲೋಬಿನ್ ಇದ್ದಂಗೆ, ಬ್ಲಡ್ ಶುಗರ್ ಇದ್ದಂಗೆ, ವಿ ಹ್ಯಾವ್ ಟು ಹ್ಯಾವ್ this kind of an agility and capability in the body and mental agility in the mind. Adidre we will be sharp, we will be aware, we will be agile. You see, this is the hallmark towards enlightenment. ಮೂರೊತ್ತುವೆ you will be enlightened. ಇದಿದ್ರೆ ಇದು ಇಲ್ವಲ್ಲ, ಎಲ್ಲಿದೆ ನಿಮಗೆ? ದ ಪಾಯಿಂಟ್ ಇಸ್ ದಿಸ್. ಯಾಕೆ ಎನ್ಲೈಟೆಂಡ್ ಬೀಯಿಂಗ್ ಅಂದರೆ ಏನು ಅರ್ಥ? ಎನ್ಲೈಟೆಂಡ್ ಬೀಯಿಂಗ್ ಈಸ್ ನಥಿಂಗ್ ಬಟ್ ದೇ ಹ್ಯಾವ್ ದ ಎಜಿಲಿಟಿ ಆ್ಯಂಡ್ ದ ಕೇಪಬಿಲಿಟಿ, ಮೆಂಟಲ್ ಎಜಿಲಿಟಿ ಆ್ಯಂಡ್ ದ ಫಿಸಿಕಲ್ ಕೇಪಬಿಲಿಟಿ. ಅದಿದ್ರೇ ದೇವಿ ನಿಮಗೆ ಎನ್ಲೈಟನ್ಮೆಂಟ್ ಕೊಡೋದು. ಯು ಶುಡ್ ಬಿ ಶಾರ್ಪ್ ಇನ್ ಯುವರ್ ಮೈಂಡ್. ಸೊ ದಿಸ್ ಇಸ್ ವಾಟ್ ಯು ಶುಡ್ ಬಿ ಡೂಯಿಂಗ್. ದಿಸ್ ಇಸ್ ದ ಹಾಲ್ಮಾರ್ಕ್. ದಿಸ್ ವೀಕ್, ನೆಕ್ಸ್ಟ್ ವೀಕ್ ಎಲ್ಲ ಇದೆ ನಿಮಗೆ ಸೂತ್ರ. ಗುರುಗೀತಾನಲ್ಲಿ ಸೂತ್ರ ಇದ್ದಂಗೆ ದಿಸ್ ಇಸ್ ದ ಸೂತ್ರ. ಈ ಓಂ ಕ್ಲೀಂ ಏನು ಮಾಡುತ್ತೆ ಅಂದಾಗ ಇಟ್ ಗಿವ್ಸ್ ಯು ಮೆಂಟಲ್ ಅಜಿಲಿಟಿ ಆ್ಯಂಡ್ ಫಿಸಿಕಲ್ ಕೇಪಬಿಲಿಟಿ. ಇಟ್ ಮೇಕ್ಸ್ ಯು ವೈಬ್ರೆಂಟ್ ವಿತ್ ಎನರ್ಜಿ. ಫ್ಯಾಂಟಾಸ್ಟಿಕ್. What is that which lights the brain? What is that which lights the brain? And the sadhana and the grace of the Guru. That is where the pineal gland is the match in the brain which lightens. So ನಾವು ಆಗಾಗ pineal gland ಸಾಧನೆ, pineal gland awareness ಅದನ್ನು ನಾವು ಇಟ್ಕೊಳ್ತಾ ಬಂದಾಗ
ಫಿಸಿಕಲ್ ಕೇಪಬಿಲಿಟಿ ಅಲಾಂಗ್ ವಿತ್ ದ ಮೆಂಟಲ್ ಅಜಿಲಿಟಿ ಬಂದಾಗ ಇಟ್ ಇನ್ವೋಕ್ಸ್ ದ ಪೈನಿಯಲ್ ಗ್ಲ್ಯಾಂಡ್ ಟು ಸ್ಟಾರ್ಟ್ ದ ಫೈರ್, ದ ಸ್ಪಾರ್ಕ್ ಆಫ್ ಎನ್ಲೈಟನ್ಮೆಂಟ್. The fire of wisdom also. ದ ಫೈರ್ ಆಫ್ ವಿಸ್ಡಮ್. ಅದು ಒಂದ್ಸಲ ಅದು ಗ್ಲೋ ಆಗಿ ಶುರು ಮಾಡಿದ್ರೆ ದ ಹೋಲ್ ಆಫ್ ದ ಕಾರ್ಟೆಕ್ಸ್ ಗೆಟ್ಸ್ ಫಿಲ್ಡ್ ವಿತ್ ಎನರ್ಜಿ. ದ ಆಕ್ಸಿನೇಟೆಡ್ ಬ್ಲಡ್ ಫಾರ್ಮ್ಸ್ ಅ ಗ್ಲೋ ಇನ್ ದ ಬ್ರೈನ್. ಆ ಗ್ಲೋ ಏನು ಮಾಡುತ್ತೆ ಅಂದರೆ ಯು ಕ್ಯಾನ್ ಕ್ಯಾಪ್ಚರ್ ದಟ್ ಬೈ Kirlian photography. So when you look at all the Kirlian photography, the whole of wisdom glows. ಅದಕ್ಕೆ ಸಾಧು ಸಂತರು ನೋಡಿದಾಗ ಅವ್ರ ಹಿಂದ್ಗಡೆ ಒಂದು ಗ್ಲೋ ಇರುತ್ತೆ. ರೈಟ್ ಫ್ರಮ್ ಜೀಸಸ್ ಕ್ರೈಸ್ಟ್ ಅಲಾಂಗ್ ವಿತ್ ಆಲ್ ದ ಎನ್ಲೈಟನ್ಡ್ ಮಾಸ್ಟರ್ಸ್ ನೋಡಿದಾಗ ದರ್ ಇಸ್ ಅ ಗ್ಲೋ ಬಿಹೈಂಡ್. ಆ ಹ್ಯಾಲೋ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಹ್ಯಾಲೋ ಅಂತೀವಿ. ಒಂದು ಪ್ರಭಾವಳಿ. ಆ ಪ್ರಭಾವಳಿ ಇಲ್ಯುಮಿನೇಟ್ ಆಗುತ್ತೆ. ಸೊ ದರ್ ಇಸ್ ಅ ಹ್ಯಾಲೋ. ಸೊ ಆ ಹ್ಯಾಲೋ ಎಲ್ಲ ಇದ್ದಾಗ ಅದು ನಮಗೆ ಗೊತ್ತಾಗುತ್ತೆ, ಓ ದಿಸ್ ಪರ್ಸನ್ ಇಸ್ ಎನ್ಲೈಟನ್ಡ್ ಅಂತ. ಓಕೆ, ಆಲ್ ದ ಸೆಲ್ಸ್ ಇನ್ ದ ಬ್ರೈನ್ ಇಸ್ ಆಲ್ ಗ್ಲೋಯಿಂಗ್. ಅದು ಹೊರಗಡೆಯಿಂದ ಲೈಕ್ ಅ ಗ್ಲೋ ಬರುತ್ತೆ. ದಟ್ ಈಸ್ ಹೌ ಇಟ್ ಈಸ್ ಇಂಡಿಕೇಟೆಡ್. ಇದೇ ಇವತ್ತಿನ ಥೀಮ್, ಮೆಂಟಲ್ ಅಜಿಲಿಟಿ ಆ್ಯಂಡ್ ಫಿಸಿಕಲ್ ಕೇಪಬಿಲಿಟಿ. ಇದನ್ನು ಕಾಳಿನ ಇಟ್ಕೊಂಡು ಮಿಕ್ಕಿದ್ದು ಏನೇ ಸಾಧನೆ ಮಾಡಿದ್ರು ನಿಮ್ಮ ರೀಡಿಂಗ್ಸು ಅದನ್ನೆಲ್ಲ ಇದರ ಜೊತೆಗೆ ನೀವು ಮಿಶ್ರ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಸೊ ವೆನ್ ಯು ಕಂಪೇರ್ ವಿತ್ ದಟ್ ಕೈಂಡ್ ಆಫ್ ಕಂಪ್ಯಾರಿಸನ್ ಅಲ್ಲ, ವಿತ್ ಕಂಪ್ಯಾಷನ್ ಅದನ್ನು ಮಾಡ್ಕೊಳ್ಳಿ. ನಿಮ್ಮ ಕಷ್ಟಗಳೆಲ್ಲ ಹೂವಿನ ಸರ ಇದ್ದಂಗೆ ಹೊರಟೋಗುತ್ತೆ. ನಿಮ್ಮ ಕೈಲಾಗಲ್ಲ ಕಷ್ಟಗಳನ್ನ ನಿವಾರಣೆ ಮಾಡೋಕ್ಕೆ. ದೇವಿನೇ ನಿಮ್ಮ ಹೃದಯದ ಒಳಗಡೆ ಹೃದಯವಾಸಿ ಅಂತ ಹೇಳಿ ದೇವಿನ ಕೂರಿಸ್ತಾ ಬಂದಾಗ ತನ್ನ ಕಷ್ಟಗಳನ್ನೆಲ್ಲ, ನಿಮ್ಮ ಕಷ್ಟಗಳನ್ನೆಲ್ಲ ತೆಗಿತಾಳೆ. ಹಾಗೂ ಫಿಸಿಕಲ್ ಕೇಪಬಿಲಿಟಿ ಹಾಗೂ ಮೆಂಟಲ್ ಅಜಿಲಿಟಿ ಇದೇ ಥೀಮ್. ನೆಕ್ಸ್ಟ್ ಸತ್ಸಂಗ್ ಆಗೋವರೆಗೂ ಇದೇ ಎಜಿಲಿಟಿ ಆ್ಯಂಡ್ ಫಿಸಿಕಲ್ ಕೇಪಬಿಲಿಟಿ. ಈ ಒಂದು ವಾರ ಇದನ್ನು ಮನಸ್ಸಿನಲ್ಲಿ ಮನನ ಮಾಡ್ತಾ ಹೋಗಿ ಒಂದೊಂದು ಸಿಚುಯೇಷನ್, ಒಂದೊಂದು ಹೆಜ್ಜೆ ಇಟ್ಟಾಗಲೂ ಯು ಶುಡ್ ರಿಮೆಂಬರ್, ಈಸ್ ದೇರ್ ಅ ಮೆಂಟಲ್ ಅಜಿಲಿಟಿ ಇನ್ ಮೀ ಆ್ಯಂಡ್ ಈಸ್ ದೇರ್ ಅ ಫಿಸಿಕಲ್ ಕೇಪಬಿಲಿಟಿ ಇನ್ ಮೀ. ಇದು ಎರಡನ್ನೂ ಇಟ್ಕೊಂಡು ಹೋದಾಗ ನೀವು ಮಂತ್ರ ಮಾಡಿ, ಮನೆ ಕೆಲಸದಲ್ಲಿ ಮಾಡಿ, ಅಥವಾ ನೀವು ಸವಾಸ ಮನೆ ಫ್ಯಾಮ್ಲಿ ಜೊತೆ ನೀವು ಸವಾಸ ಮಾಡಿದಾಗ, ಇದು ಎರಡನ್ನೂ ಇಟ್ಕೊಂಡು ಮಾಡ್ತಾ ಬಂದಾಗ ನಿಮಗೆ ಹೆಚ್ಚೆಚ್ಚು ವಿಚಾರಗಳು ವಿಕಾಸವಾಗುತ್ತಾ ಬರುತ್ತೆ. ಓಕೆ, ಇದನ್ನು ಹೇಳಿಸಿ ಈ ವಾರದ ಒಂದು ಸತ್ಸಂಗನ ಮುಗಿಸೋಣ. ನೆಕ್ಸ್ಟ್ ಜಯ ಮಾತಾ, ಜಯ ಶಕ್ತಿ. ಒಳ್ಳೆಯದಾಗಲಿ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.